ಜೀವನದಲ್ಲಿ ಮುಂದೆ ಬೆಳಿಬೇಕು. ಆಕ್ಚುಲಿ ಯಾವುದೇ ಫೀಲ್ಡ್ ಅಲ್ಲಿ ಯಾವುದೇ ಕೆಲಸ ಚಿಕ್ಕದಾಗಲ್ಲ. ಮೊದ್ಲಿಂದಾನು ನನ್ನ ಪ್ರಕಾರ ಎಜುಕೇಶನ್ ಅಂದ್ರೆ ಇಟ್ಸ್ ನಾಟ್ ಆಲ್ ಅಬೌಟ್ ಡಿಗ್ರೀಸ್, ಇಟ್ಸ್ ಆಲ್ ಅಬೌಟ್ ವಾಟ್ ಯು ಲರ್ನ್. ಎಲ್ಲ ಆಡ್ಕೋತಾ ಇದ್ರು, ನನಗ್ ಗೊತ್ತಿತ್ತು ನಾನು ಏನಾಗ್ತೀನಿ, ಮುಂದಕ್ಕೆ ಏನ್ ಆಗ್ಬೇಕು. ಯಾಕಂದ್ರೆ ಆಕ್ಚುಲಿ ನನ್ಗೆ ಮೊದ್ಲಿಂದಾನು ಒಂದ್ ಆಸೆ ಇತ್ತು, ಜೀವನದಲ್ಲಿ ದುಡ್ಡು ಎಲ್ಲಾ ಮಾಡ್ತಾರೆ, ಹೆಸರು ಮಾಡ್ಬೇಕು. ಅವಂತಾನೆ ಗೊಂಬೆ ಆಡ್ಸೋನು ಮೇಲೆ ನಮ್ಗೂ ಯಾಕ್ಲಾ ಟೆನ್ಷನ್ ಅನ್ನಂಗೆ. ಜಯ ಭಾರತ ಜನನೀಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮತ್ತೊಂದು ಹೊಸ ಎಪಿಸೋಡ್ ಥ್ಯಾಂಕ್ಸ್ ವಿತ್ ಅಂಕಲಗಿ. ಇವತ್ತು ನಮ್ಮ ಜೊತೆ ಇದ್ದಾರೆ ಸ್ಟ್ಯಾಂಡ್ ಅಪ್ ಆರ್ಟಿಸ್ಟ್ ಸಲ್ಮಾನ್ ಅವರು. ನಾನು ಮೈಸೂರಿಗೆ ಬರ್ಬೇಕು, ಫಸ್ಟ್ ಟೈಮ್ ಇವ್ರನ್ನೇ ಅಪ್ರೋಚ್ ಮಾಡಿದ್ದು ಮೈಸೂರಲ್ಲಿ. ವಿಡಿಯೋ ಮಾಡೋಣ ಸರ್ ಈ ತರ ಅಂತ ಹೇಳಿ ನಾನು ಇನ್ಸ್ಟಾಗ್ರಾಮ್ ಮೆಸೇಜ್ ಹಾಕಿದಾಗ ಫಸ್ಟ್ ಡೇನೆ ಪಾಪ ಎಸ್ ಮಾಡೋಣ ಅಂತ ಹೇಳಿದ್ರು. ನಾನು ಬೆಂಗಳೂರು ಅನ್ಕೊಂಡಿದ್ದೆ, ಆಮೇಲೆ ಗೊತ್ತಾಯ್ತು ಮೈಸೂರು ಅಂತ ಹೇಳಿ. ಸೊ ಇವತ್ತು ಮೈಸೂರಿಗೆ ಬಂದಿದ್ವಿ, ಶೂಟ್ ಮಾಡೋಕ್ಕೆ ಅಂತಾನೆ ಮೈಸೂರಿಗೆ ಬಂದಿದ್ವಿ. ತುಂಬಾ ಖುಷಿ ಆಗ್ತಿದೆ ನಿಮ್ಮನ್ನ ಮೀಟ್ ಆಗಿ. ಮಾತಾಡ್ತಾ ಹೋಗೋಣ, ನಿಮ್ಮ ಈ ಸ್ಟ್ಯಾಂಡ್ ಅಪ್ ಆರ್ಟಿಸ್ಟ್ ಹೆಂಗ್ ನಡೀತಾ ಇದೆ, ಮುಂಚೆಯಿಂದ ಏನ್ ಮಾಡ್ತಾ ಇದ್ರಿ, ನಿಮ್ಮ ಲೈಫ್ ಸ್ಟೋರಿ ಆಗಿರ್ಬೋದು, ಏರಿಳಿತಗಳು ಎಲ್ಲವನ್ನು ಮಾತಾಡೋಣ. ಬಟ್ ನನ್ನ ಒಂದು ವಿಡಿಯೋ ಕಾನ್ಸೆಪ್ಟ್ ಏನಿದೆ ಅಂದ್ರೆ, ಯಾರೇ ನಮ್ಮ ಚಾನಲ್ಗೆ ಅತಿಥಿಗಳಾಗಿ ಬಂದ್ರು ಅವ್ರಿಗೊಂದು ಕನ್ನಡದ ಬಾವುಟ ಮತ್ತೆ ಕನ್ನಡದ ಪುಸ್ತಕ ಕೊಡ್ಬೇಕಂತ ಹೇಳಿ ನಾನು ಮೊನ್ನೆ ಲಾಸ್ಟ್ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಈ ಅಭಿಯಾನದ ಮುಖಾಂತರ ನಿಮಗೂ ಒಂದು ಕನ್ನಡದ ಪುಸ್ತಕ, ಭವ್ಯ ವ್ಯಕ್ತಿತ್ವ ದಿವ್ಯ ಸಂದೇಶ ಅಂತ ಹೇಳಿ ಸ್ವಾಮಿ ವಿವೇಕಾನಂದರವರದ್ದು ಒಂದು ಪುಸ್ತಕ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಬ್ರೋ. ಇದು ಯಾವತ್ತು ಮರೆಯಲ್ಲ ಗಿಫ್ಟ್, ಬೆಸ್ಟೆಸ್ಟ್ ಗಿಫ್ಟ್ ಅನ್ಕೋತೀನಿ. ಆಮೇಲೆ ಎಲ್ಲರ ಹೆಮ್ಮೆಯ, ನಮ್ಮೆಲ್ಲರ ಪ್ರೀತಿಯ ಹೆಮ್ಮೆಯ ಕನ್ನಡದ ಬಾವುಟ, ಕೆಂಪು ಮತ್ತೆ ಹಳದಿ ಇದ್ದು ನಿಂತು ಇದಕ್ಕೆ ನಾವು ಗೌರವ ಸೂಚಿಸಲೇಬೇಕು. ಓಕೆ, ಪ್ರೀತಿಯ ಬಾವುಟ, ನಮ್ಮೆಲ್ಲರ ಹೆಮ್ಮೆ. ಕನ್ನಡ ಬೆಳೆಸಿ, ಕನ್ನಡ ಉಳಿಸಿ. ಓಕೆ, ಇವೆರಡು ಈ ಅಮೂಲ್ಯವಾದ ರತ್ನಗಳನ್ನ ನಿಮ್ಗೆ ಕೊಡೋದ್ರ ಮುಖಾಂತರ ನಮ್ಮ ಪಾಡ್ಕಾಸ್ಟ್ಗೆ ನಾನು ವೆಲ್ಕಮ್ ಮಾಡ್ತೀನಿ. ಸೊ ಹೆಂಗ್ ನಡೀತಾ ಇದೆ? ಆಕ್ಚುಲಿ ಬ್ರೋ, ನಾನು ಎಲ್ಲದಕ್ಕಿಂತ ಹೆಚ್ಚು ಹೇಳ್ಬೇಕಂದ್ರೆ ನಿಮ್ಗೆ ಸ್ಟ್ಯಾಂಡ್ ಅಪ್ ಅಲ್ಲಿ ಅಷ್ಟು ಇಂಟ್ರೆಸ್ಟ್ ಇಲ್ಲ, ಕವಿತೆಗಳ ಮೇಲೆ ಅಷ್ಟು ಇಂಟ್ರೆಸ್ಟ್. ಯಾಕಂದ್ರೆ ನಾನು ಮೊದ್ಲಿಂದ ಚಿಕ್ಕ ವಯಸ್ಸಲ್ಲಿ ಸ್ಕೂಲಲ್ಲೆಲ್ಲ ಇದ್ದಾಗ ಆಕ್ಚುಲಿ ಯಾವ್ದಾದ್ರು ಯಶ್ ಮತ್ತೆ ಪುನೀತ್ ರಾಜ್ಕುಮಾರ್ ಸರ್ ಅವರು ಡೈಲಾಗ್ ಎಲ್ಲ ಕೇಳಿದ್ರೆ ನಾನು ಒಂದ್ ರೀತಿ ಕ್ರಿಯೇಟ್ ಮಾಡಿ ಡೈಲಾಗ್ ಹೊಡಿಯೋದು. ಇವ್ರಪ್ಪ ನಮ್ಮ ಮಾವ ನಾನೆಲ್ರಿಗೂ ನಿಮ್ ಭಾವ ನಿಮ್ ಮಕ್ಕನ್ ಚೆನ್ನಾಗಿ ನೋಡ್ಕೊಟ್ರು, ಆತರ ಏನಾದ್ರು ಹೊಡೆದ್ರೆ ಅದ್ ನಾನು ರೀಕ್ರಿಯೇಟ್ ಮಾಡೋದು. ಕಾಲೇಜಸ್ ಅಲ್ಲಿ, ಸ್ಕೂಲ್ಸ್ ಅಲ್ಲಿ ಆಗ್ಲಿ, ಮತ್ತೆ ಎಲ್ಲಾರ್ಗು ನಗ್ಸೋದು, ಅದ್ ನನ್ ಪ್ಯಾಷನೇಟ್ ಆಗಿತ್ತು. ಆಕ್ಚುಲಿ ಈಗ ನನ್ನ ಇಂಟೆನ್ಷನ್ ಏನಪ್ಪಾ ಇದೆ ಅಂದ್ರೆ, ಜೀವನದಲ್ಲಿ ಮುಂದೆ ಬೆಳಿಬೇಕು. ಆಕ್ಚುಲಿ ಯಾವುದೇ ಫೀಲ್ಡ್ ಅಲ್ಲಿ ಯಾವುದೇ ಕೆಲಸ ಚಿಕ್ಕದಾಗಲ್ಲ, ಅದ್ ನಮ್ ಥಿಂಕಿಂಗ್ ಚಿಕ್ಕಾಗುತ್ತೆ, ಕೆಲಸ ಯಾವ್ದು ಚಿಕ್ಕದಾಗಲ್ಲ. ಆ ಕೆಲ್ಸನೇ ನಮ್ಗೆ ದೊಡ್ಡದಾಗಿ ಮಾಡೋದು. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ, ಇದಕ್ಕಿಂತ ಮುಂಚೆ ನೀವೇನ್ ಕೆಲಸ ಮಾಡ್ಕೊಂಡಿದ್ರಿ ಈ ಫೀಲ್ಡ್? ಆಕ್ಚುಲಿ ನಾನು ಇವಾಗ ಏನ್ ಕೆಲಸ ಮಾಡ್ಕೊಂಡಿದ್ದೀರಾ? ಈಗ ನಂದು ಆಕ್ಚುಲಿ ಡ್ರೈವಿಂಗ್ ಸ್ಕೂಲ್ ಐತೆ, ನಂದು ಓನ್ ಬಿಸ್ನೆಸ್. ಆಕ್ಚುಲಿ ನನ್ ಕಾಲೇಜ್ ಡ್ರಾಪ್ ಔಟ್. ಮೊದ್ಲಿಂದಾನು ನನ್ನ ಪ್ರಕಾರ ಎಜುಕೇಶನ್ ಅಂದ್ರೆ ಇಟ್ಸ್ ನಾಟ್ ಆಲ್ ಅಬೌಟ್ ಡಿಗ್ರೀಸ್, ಇಟ್ಸ್ ಆಲ್ ಅಬೌಟ್ ವಾಟ್ ಯು ಲರ್ನ್. ಏನ್ ನೀವು ಕಲ್ತ್ರಿ ಅದ್ರ ಮೇಲೆ ಎಜುಕೇಶನ್ ಅನ್ನೋದು ಹೋಗುತ್ತೆ. ಈ ಡಿಗ್ರೀಸ್ ಕಾನ್ಸೆಪ್ಟ್ ಇಟ್ಕೊಂಡು ಇವತ್ತು ಬಿಸ್ನೆಸ್ ಮಾಡ್ಕೊಂಡಿದಾರಲ್ಲ, ಅದು ಫಸ್ಟ್ ಆಫ್ ಆಲ್ ನಾವು ಥಾಟ್ ಪ್ರೊಸೆಸ್ ತೆಗಿಬೇಕು. ನಮ್ಗೆ ಮನಸ್ಸಿಗೆ ತೃಪ್ತಿ ಕೊಡುತ್ತೆ, ಅದನ್ನ ಕೆಲಸ ನಾವು ಮಾಡ್ತಾ ಹೋಗ್ಬೇಕು. ಅದೇ ನನ್ನ ಇಂಟೆನ್ಷನ್. ಸೊ ಕಾಲೇಜ್ ಬ್ಯಾಕ್ಔಟ್ ಅಂತ ಹೇಳಿದ್ರಿ, ಕಾಲೇಜ್ ಡ್ರಾಪ್ ಔಟ್ ಹೇಳ್ತೀನಿ. ಡ್ರಾಪ್ ಔಟ್ ಅಂತ ಹೇಳಿದ್ರಿ. ಇವಾಗ ಸಮಾಜದಲ್ಲಿ ಅವಾಗ ಹೆಂಗಿತ್ತು ನಿಮ್ಗೆ? ಎಲ್ಲ ಆಡ್ಕೋತಾ ಇದ್ರು, ನನಗ್ ಗೊತ್ತಿತ್ತು ನಾನು ಏನಾಗ್ತೀನಿ, ಮುಂದಕ್ಕೆ ಏನ್ ಆಗ್ಬೇಕು. ಯಾಕಂದ್ರೆ ನಂಗೆ ವಿಷನ್ ಐತೆ, ಈ ರೀತಿನೇ ಆಗುತ್ತೆ. ನೀನ್ ಈ ಗಂಟೆ ಏನೇನ್ ಯೋಚನೆ ಮಾಡಿದೀನಿ ಅದೇ ಆಗಿದೆ. ಆಕ್ಚುಲಿ ನಾನು ಕವಿತೆಗಳು ಬರಿಬೇಕು, ಈ ತರ ಜನರಿಗೆ ತಲುಪಿಸ್ಬೇಕು ಅಂತ ಫಸ್ಟ್ ಇಂಟೆನ್ಷನ್ ಮಾಡ್ಕೊಂಡಿದ್ದೆ. ಸ್ಟ್ಯಾಂಡ್ ಅಪ್ ಅದೆಲ್ಲ ನಾನು ಮಾಡ್ಬೇಕು ಅಂತ ಏನ್ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಕ್ಯಾಶುವಲ್ ಆಗಿ ರೋಸ್ಟ್ ಮಾಡ್ತದೆ ಎಲ್ಲಾರ್ಗು, ನಿಲ್ಸ್ಬಿಟ್ಟು ಹೊಡಿಯೋದು ಡೈಲಾಗ್ಗಳು, ಜನರನ್ನ ಮಾತಾಡ್ಸ ಹೊಡೆದ್ಬಿಟ್ಟು ಡೈಲಾಗ್. ಅದ್ರಲ್ಲಿ ಈಗ ಸಪೋಸ್ ಒಂದ್ ಎಕ್ಸಾಂಪಲ್ ಕೊಡ್ತೀನಿ. ಒಂದ್ ಹುಡುಗಿಗೆ ಹೇಳಿದ್ದೆ, ನನ್ ನೆಕ್ಸೆ ನೀನ್ ಮುನ್ಸ್ಕೊಂಡ್ರೆ ನನಗ್ ಬೇಜಾರಾಗುತ್ತೆ, ನಾನ್ ಮತ್ತೆ ಸಮಾಧಾನ ಮಾಡಿದ್ರೆ ಮತ್ತೆ ನನ್ ಪ್ರೀತಿ ಆಗುತ್ತೆ, ನೀನ್ ಒಂದ್ ಸ್ವಲ್ಪ ದೂರನೇ ಇರು, ಯಾಕಂದ್ರೆ ನನ್ ಮದ್ವೆ ಬೇರೆಯವ್ರ ಜೊತೆ ಆಗುತ್ತೆ. ಆ ರೀತಿ ಕವಿತೆಗಳೆಲ್ಲ ಬರೆಯೋದು, ಆತರ ಎಲ್ಲ ಮಾಡ್ತಾ ಇದೆ. ಆಕ್ಚುಲಿ ಸೊಸೈಟಿ ಏನ್ ಹೇಳುತ್ತೆ ಅಂದ್ರೆ, ಡಿಗ್ರೀಸ್ ಇದ್ರೆ ಗೌರ್ಮೆಂಟ್ ಜಾಬ್ ಇದ್ರೆ ಬೆಲೆ. ಖಂಡಿತವಾಗ್ಲೂ ಸುಳ್ಳು. ಈಗ ನಾವೇ ಖುಷಿಯಾಗಿಲ್ಲ. ಅವಳು ನನ್ನ ಫ್ರೆಂಡ್ ಇದ್ದಾಳೆ, ಈಗ ಯೂನಿವರ್ಸಿಟಿಲಿ ಜಾಬ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ಅವಳು ಹೇಳಿದ್ಲು, ಮಚ್ಚ ನನ್ ಗೌರ್ಮೆಂಟ್ ಜಾಬ್ ಮಾಡ್ತಾ ಇದ್ದೀನಿ, ಆದ್ರೆ ನಂಗೆ ಇಂಟ್ರೆಸ್ಟ್ ಇಲ್ಲ ಇದು, ನಾನು ಏನ್ ಮಾಡ್ಲಿ, ಮನೆ ಫೋರ್ಸ್ಗೋಸ್ಕರ ಮಾಡ್ತಾ ಇದ್ದೀನಿ. ಆತರ ಇಂಟೆನ್ಷನ್ಸ್ ಕೆಲಸ ಮಾಡ್ತಾರೆ. ಏನು ನನ್ ಲೈಫ್ ನಾನು ಲೀಡ್ ಮಾಡ್ಬೇಕು. ಈಗ ನಾನ್ ಚೆನ್ನಾಗಿದ್ರೆ ಜನ ಚೆನ್ನಾಗಿದ್ರೆ ನಾನೊಂದ್ ಸ್ವಲ್ಪ ಬಿದ್ದಾಗ ಎಲ್ಲ ಹೊಟ್ಟೋಗ್ಬಿಡ್ತಾರೆ, ನಾನೇ ಇಟ್ಕೊಂಡು ನಾನೇ ಎದ್ ನಿಂತ್ಕೋಬೇಕು, ಆತರ ಕಥೆ ಇರುತ್ತೆ. ಇವಾಗ ನೀವು ಇದನ್ನ ಯಾವ ಏಜ್ ಅಲ್ಲಿ ಶುರು ಮಾಡ್ಕೊಂಡ್ರಿ? ಅಂದ್ರೆ
ಈಗ ನಾನ್ ನಾರ್ಮಲ್ ಆಗಿ ಇವತ್ತು ಯಾರೋ ಮಾತಾಡ್ಬೇಕಾದ್ರೆ ಶುರು ಆಗುತ್ತೆ ಮಾತಿಗೆ, ಅಥವಾ ನೀವು ಇಂಟೆನ್ಷನ್ಲಿ ನೀವು ಇದೇ ಆಗ್ಬೇಕು ಅಂತ ಬಂದ್ರ, ಅಥವಾ ಸುಮ್ನೆ ಮಾತಾಡ್ತಾನೆ ಈ ಲೆವೆಲ್ ಟ್ರೆಂಡ್ ಅಲ್ಲಿ ಹೋಗ್ತಿದ್ದೀರಾ, ಅಥವಾ ಹೆಂಗೆ? ಆಕ್ಚುಲಿ ನನ್ಗೆ ಮೊದ್ಲಿಂದಾನು ಒಂದು ಆಸೆ ಇತ್ತು, ಜೀವನದಲ್ಲಿ ದುಡ್ಡು ಎಲ್ಲಾ ಮಾಡ್ತಾರೆ, ಹ್ಮ್ ಹೆಸರು ಮಾಡ್ಬೇಕು. ಎಸ್ ಹೆಸರು ಎಲ್ಲಾ ಮಾಡಲ್ಲ. ಹ್ಮ್ ಮತ್ತೆ ಎಷ್ಟೋ ಜನರ ಹತ್ರ ಚಿಕ್ಕಮಂಗ್ಳೂರ್ಗೆ ಹೋಗಿದ್ದೀನಿ, ನಾನು ವಿಸಿಟ್ ಮಾಡಿದ್ದೀನಿ. ಕೋಟಿ ರೂಪಾಯಿ ಆಸ್ತಿ ಐತೆ, ಕೋಟ್ಯಾಂತರ ರೂಪಾಯಿ ಆಸ್ತಿ ಐತೆ. ಮೈಸೂರಲ್ಲಿ ಎಷ್ಟು ಜನ ಇರುತ್ತೆ, ಅವ್ರು ಯಾರು ಅಂತಾನು ಗೊತ್ತಿಲ್ಲ ಜನರಿಗೆ. ಹ್ಮ್ ಅವ್ರಿಗವ್ರು ನೆಮ್ಮದಿ ಇಲ್ಲ. ಫಸ್ಟ್ ನಮ್ಗೆ ಯಾವ್ದ್ರಲ್ಲಿ ಅದ್ ನೆಮ್ಮದಿ ಕೊಡುತ್ತೆ ಅದು ಹುಡ್ಕೋಬೇಕು, ಓಕೆ ಆಮೇಲೆ ದುಡ್ಡು ಆಟೋಮೆಟಿಕ್ ಬರುತ್ತೆ. ಬರುತ್ತೆ. ನನ್ನ ಇಂಟೆನ್ಷನ್ ಏನಪ್ಪಾ ಅಂದ್ರೆ, ನನ್ಗೆ ಯಾವತ್ತು ದುಡ್ಡು ಎಕ್ಸೈಟ್ ಮಾಡಿಲ್ಲ, ದುಡ್ಡಿಂದ ನಾನು ಎಕ್ಸೈಟ್ ಆಗಿಲ್ಲ. ಆದ್ರೆ ದುಡ್ಡು ಬೇಕು ಎನರ್ಜಿಗೆ, ಬೇಕು. ಅದು ಫ್ಯೂಯಲ್ ಇದ್ದಂಗೆ ದುಡ್ಡು. ಹಾ. ನಾವು ಹೆಂಗ್ ಪೆಟ್ರೋಲ್ಗೆ ಈಗ ಗಾಡಿಗೆ ಪೆಟ್ರೋಲ್ ಹಾಕಿದ್ರೆ ಗಾಡಿ ಹೋಗುತ್ತೆ, ಹ್ಮ್ ಆತರ ದುಡ್ಡಿದ್ರೇನೆ ಮುಂದೆ ಹೋಗೋದು. ಹ್ಮ್ ಆಕ್ಚುಲಿ ಖುಷಿ ಅನ್ನೋದ್ ಬೇರೆ, ಹ್ಮ್ ಹ್ಮ್ ದುಡ್ಡು ಅನ್ನೋದ್ ಬೇರೆ. ಓಕೆ ಯಾಕಂದ್ರೆ ನಿಮ್ ಜೀವನದಲ್ಲಿ ಎಷ್ಟೋ ಕೋಟ್ಯಾಂತರ ರೂಪಾಯಿ ಐತೆ, ನಾನು ಹೇಳದ್ನಲ್ಲ ಫಸ್ಟ್ ನಿಮ್ಗೆ. ಎಷ್ಟೋ ಜನರ ಹತ್ರ ನೆಮ್ಮದಿ ಇಲ್ಲ. ಆ ನೆಮ್ಮದಿ ಹುಡ್ಕ್ಬೇಕಂದ್ರೆ ಫಸ್ಟ್ ನಮಗ್ ನಾವು ಹುಡ್ಕೋಬೇಕು, ನಮಗ್ ಆಮೇಲೆ ನೆಮ್ಮದಿ ಸಿಗುತ್ತೆ. ವಾಟ್ ಈಸ್ ಲೈಫ್ ಅಕಾರ್ಡಿಂಗ್ ಟು ಯು? ಜೀವನ ಅಂದ್ರೆ ಏನು? ಲೈಫ್ ಅಂದ್ರೆ ಫ್ಲೋ ಅಲ್ಲಿ ಸಾಕ್ತಾ ಇರ್ಬೇಕು. ನಾವ್ ಹಿಂಗೆ ಮಾಡ್ಬೇಕು ಅನ್ಕೊಂಡ್ರೆ ಹ್ಮ್. ಹಂಗಾಗಲ್ಲ. ಗಾಡ್ ಪ್ಲಾನ್ಸ್ ಬೇರೆ ಇರುತ್ತೆ. ಹ್ಮ್ ಫಸ್ಟ್ ಬಿಲೀವ್ ಇನ್ ಗಾಡ್. ನಾವ್ ಯಾವಾಗ ನಾವು ಗಾಡ್ ಬಿಲೀವ್ ಮಾಡ್ತೀವಿ, ಆಗ ನಮ್ಗೆಲ್ಲ ನಮ್ ಹಿಂದೆ ಬರುತ್ತೆ. ಯಾಕಂದ್ರೆ ಕ್ರಿಯೇಟರ್ ಅವಂತಾನೆ. ಕರೆಕ್ಟ್ ಕರೆಕ್ಟ್. ಗೊಂಬೆ ಆಡ್ಸೋನು ಮೇಲೆ ಮೇಲೆ ಕೂತು ನಮ್ಗೂ ಯಾಕ್ಲಾ ಟೆನ್ಷನ್ ಅನ್ನಂಗೆ ಹಾ. ಆತರ ಇರುತ್ತೆ ಜೀವನ. ಸೊ ನೀವು ಈಗ ಸ್ಟಾರ್ಟಿಂಗ್ ಶುರು ಮಾಡಿದಾಗ ಇನ್ಸ್ಟಾಗ್ರಾಮ್ ಅಲ್ಲಿ ಇವಾಗ ಸದ್ಯಕ್ಕೆ ಒಂದಿಷ್ಟು ಟ್ರೆಂಡ್ ಅಲ್ಲಿ ಹೋಗ್ತಾ ಇದೀರಾ, ಒಂದಿಷ್ಟು ವ್ಯೂಸ್ ಬರುತ್ತೆ, ಎಲ್ಲ ಬರುತ್ತೆ. ಸ್ಟಾರ್ಟಿಂಗ್ ಶುರು ಆದಾಗ ಶುರುವಿನ ದಿನಗಳಲ್ಲಿ ಯಾವ ತರ ಇತ್ತು? ಶುರು ಅಂದ್ರೆ ನಾನು ಒಂದ್ ಕವಿತೆ ಮುಖಾಂತರ ಹೇಳ್ಬಿಡ್ತೀನಿ. ಹಾ. ಜನರ ಮುಖವಾಡಗಳನ್ನ ನೋಡಿದೀನಿ ತುಂಬಾ ಹತ್ರದಿಂದ. ಆದ್ರೂ ಜನ ನಮ್ಗೆ ಕೆಟ್ಟದಾಗ ಮಾತಾಡ್ತಾರೆ ನಮ್ ಹಿಂದೆಯಿಂದ. ಮುಂದಕ್ಕೆ ನಾನು ಎಷ್ಟೇ ಎತ್ತರಕ್ಕೆ ಬೆಳೆದ್ರು ಅದ್ ನಮ್ ತಂದೆ ತಾಯಿ ಆಶೀರ್ವಾದದಿಂದ. ನಾನು ಯಾವುದೇ ಕೆಲಸ ಮಾಡ್ಬೇಕಂದ್ರೆ ನಮ್ ತಂದೆ ತಾಯಿ ಆಶೀರ್ವಾದ ನನ್ನ ಮೇಲಿದೆ. ನಾನು ಯಾವ್ದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳಲ್ಲ, ಮುಂದೆ ಸಾಕ್ತಾ ಇರ್ತೀನಿ. ಸೊ ಈ ಸಮಾಜದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಬಿಕಾಸ್ ಒಬ್ಬ ಯಾರೋ, ಇವಾಗ ನಾನು ಫೇಲ್ ಸ್ಟೂಡೆಂಟ್, ನಾನು PU ಫೇಲ್ ಆಗಿದ್ದೆ. ಬಟ್ ನಾನು ಫೇಲ್ ಆದಾಗ ತುಂಬಾ ಜನ ಮಾತಾಡೋರು. ಬಟ್ ಅದೇ ನಾನು ಯೋಗದಲ್ಲಿ ಇವಾಗ 2 ವರ್ಲ್ಡ್ ರೆಕಾರ್ಡ್ ಹೋಲ್ಡರ್ ಇದ್ದೀನಿ. ಸೊ ಅವಾಗ ಅದೇ ಜನ ವಾಪಸ್ ನನ್ನ ಬಗ್ಗೆ ಒಳ್ಳೇದ್ ಮಾತಾಡಿದ್ರು. ಈ ಸಮಾಜದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಬಿಕಾಸ್ ಓದಿದ್ರೆ ಮಾತ್ರನೇ ಸಮಾಜನ, ಓದೇ ಇದ್ರು ಯಾವ ತರ ನಾವು ನಮ್ ಲೈಫ್ ನ ಲೀಡ್ ಮಾಡ್ಬೋದು ನಿಮ್ ಪ್ರಕಾರ? ಇವತ್ತು ಎಷ್ಟೋ ಜನ ಓದೋರೆ, ಅವ್ರಿಗೆ ನಡವಳಿಕೆ ಗೊತ್ತಿಲ್ಲ. ಫೇಲ್ ಆದ್ರೆ ಹೆಂಗ್ ಮತ್ತೆ ಮೇಲ್ಗಡೆ ಬರೋದು ಗೊತ್ತಿಲ್ಲ. ನಾನು ಫಸ್ಟ್ ಆಫ್ ಆಲ್ ನಿಮ್ಗೆ ಅಪ್ರಿಶಿಯೇಟ್ ಮಾಡ್ತೀನಿ. ಯಾಕಂದ್ರೆ ನೀವು ರೆಕಾರ್ಡ್ ಹೋಲ್ಡರ್, ಅವ್ರು ಅದು ಮಾಡಿಲ್ಲ ಜೀವನದಲ್ಲಿ, ನಿಮ್ ಬಗ್ಗೆ ಆಡ್ಕೋತಾರೆ. ಅವ್ರ ಬಗ್ಗೆ ಚಿಂತೆ ಮಾಡ್ಬಾರ್ದು. ಇದು ಡಾಲಿ ಹೇಳ್ತಾನೆ, ನಾನು ಅವ್ರ ಚಿಂತೆ ಬಿಟ್ಬಿಟ್ಟಿದ್ದೇನಪ್ಪ ಅಂದ್ಬಿಟ್ಟು ಅದರ ಜಸ್ಟ್ ಚಿಲ್ ಆಗಿರ್ಬೇಕು. ಯಾಕಂದ್ರೆ ಹೇಳೋರು ಹೇಳ್ತಾನೆ ಇರ್ತಾರೆ, ನಾವು ಕೆಲಸ ಮಾಡೋರು ಮಾಡ್ತಾನೆ ಇರ್ಬೇಕು. ಆಕ್ಚುಲಿ ಜೀವನದಲ್ಲಿ ನೀವ್ ಬಿದ್ರೆ ಯಾರು ಬರಲ್ಲ ನಿಮ್ ಕೈ ಹಿಡಿಯಕ್ಕೆ. ಫಸ್ಟ್ ಆಫ್ ಆಲ್ ಯಾರು ಬರಲ್ಲ. ಆಮೇಲೆ ನಾವು ಮುಂದೆ ಸಾಕ್ತಾ ಇದ್ರೇನೆ ನಮ್ ಬೆಲೆ. ಐದರ್ ಫೇಲ್ ಐದರ್ ಪಾಸ್, ಮುಂದೆ ಸಾಕ್ತಾ ಇರ್ಬೇಕು. ನಿತ್ಕೋಬಾರ್ದು ಒಂದ್ ಕಡೆ. ಫ್ಲೋ ನೀರು ಹೆಂಗ ಹರಿಯುತ್ತೆ ಹಂಗ ಹರ್ಕೊಂಡು ಹೋಗ್ತಾ ಇರ್ಬೇಕು, ಸಮುದ್ರ ಸೇರ್ತಾ ಇರ್ಬೇಕು ಅಂತ ಹೇಳ್ತಿದ್ರೆ ನೀವು. ಎಸ್. ನೀವು ಕವಿತೆಗಳನ್ನ ಅಥವಾ ನೀವು ಸ್ಟ್ಯಾಂಡ್ ಅಪ್ ಒಂದು ಗ್ರೂಪ್ ಅಲ್ಲಿ, ಯಾವ್ದೋ ಒಂದು ಸ್ಟ್ಯಾಂಡ್ ಅಪ್ ಗ್ರೂಪ್ ಅಲ್ಲಿ ನೀವು ಇವಾಗ ವಿಡಿಯೋಸ್ ಎಲ್ಲ ಮಾಡ್ತಿರ್ತೀರಾ, ಆಗ್ತಾ ಇರ್ತೀರಾ. ಸೊ ಅದ್ರದ್ದು ಕಾಂಟ್ಯಾಕ್ಟ್ ಎಲ್ಲ ಹೆಂಗ್ ಬೆಳೀತು, ಹೆಂಗ್ ಶುರು? ಜಸ್ಟ್ ಟಾಕ್ಸ್ ಮಚ್ಚ ನಾವು ಹೆಂಗ್ ಮಾಡಿದ್ವಿ ಅಂದ್ರೆ, ಅದು ಆಕ್ಚುಲಿ ನಾನು ನನ್ನ ಫ್ರೆಂಡ್ ಫರ್ದಿನ್ ಅಂತ ಇದ್ದಾನೆ, ಕೂತ್ಕೊಂಡು ಒಂದ್ ನೇಮ್ ಯೋಚನೆ ಮಾಡ್ತೀವಿ. ಮಚ್ಚ ಯಾವ್ದಾದ್ರು ಬ್ರ್ಯಾಂಡ್ ಹೆಸರು ಹೇಳ್ಬಿಡಕಲ್ಲ ಅನ್ಬಿಟ್ಟು ಅವ್ನ್ ಬಾಯಿಂದ ಬಂದ್ಬಿಡ್ತು, ಜಸ್ಟ್ ಟಾಕ್ಸ್ ಮಚ್ಚ ಅಂತ ಹೇಳ್ಬಿಡಲ್ಲ. ಅದಕ್ಕೆ ಜಸ್ಟ್ ಟಾಕ್ಸ್ ಮಚ್ಚ ಅಂತಾನೆ ಬ್ರ್ಯಾಂಡ್ ಆಗ್ಬಿಡ್ತು ಅದು. ಆಕ್ಚುಲಿ ನಾವು ಯಾರೇ ಇದ್ರು ಪ್ರತಿಭೆ ಅವ್ರ ಸ್ವಂತ ಅವ್ರ ಕವಿತೆ ಬರ್ಕೊಂಡ್ ಬಂದ್ರೆ ಫಸ್ಟ್ ಎಲ್ಲಾರ್ಗು ಆಪರ್ಚುನಿಟಿ ಕೊಡ್ತೀವಿ ನಾವು. ಇವಾಗ ಆಲ್ರೆಡಿ ಶ್ರೀಕಾಂತ್ ಅನ್ನೋರು ನಮ್ ಚಾನಲ್ ಅಲ್ಲಿ ನೋಡಿರ್ಬೋದು, ಅವ್ರು ಒಳ್ಳೆ ಟ್ರೈನಿಂಗ್ ನಡೀತಾವ್ರ ಈಗ. ಆಕ್ಚುಲಿ ಕರ್ನಾಟಕದಲ್ಲಿ ಎಷ್ಟೋ ಪ್ರತಿಭೆ ಇದೆ, ಅವ್ರಿಗೆ ಸ್ಟೇಜ್ ಇಲ್ಲ. ಮೈಸೂರಲ್ಲಿ ಯಾರು ಬೇಕಾದ್ರೂ ಬರ್ಲಿ, ನಾವು ಅವ್ರಿಗೆ ಆಪರ್ಚುನಿಟಿ ಕೊಡ್ತೀವಿ. ಇದು ನನ್ ಪ್ರಾಮಿಸ್. ಯಾಕಂದ್ರೆ ನಾನು ಬ್ಯಾಂಗ್ಳೂರ್ಗೆ ಹೋಗ್ಬೇಕಿತ್ತು ನಂಗೆ ಸ್ಟೇಜ್ ಬೇಕಂದ್ರೆ, ಮೈಸೂರಲ್ಲಿ ಇರ್ತಿರ್ಲಿಲ್ಲ. ಅದಕ್ಕೆ ಮೈಸೂರಲ್ಲೇ ಕ್ರಿಯೇಟ್ ಮಾಡ್ಕೋಬೇಕು. ಆಪರ್ಚುನಿಟಿ ಎಲ್ಲೂ ಸಿಗಲ್ಲ, ನಾವೇ ಕ್ರಿಯೇಟ್ ಮಾಡ್ಕೋಬೇಕು. ಈಗಿನ ಜನರೇಷನ್ ಅಲ್ಲಿ ಎಷ್ಟೋ ಜನ ಹೇಳ್ತಾರೆ ನಂಗೆ ಅಪರ್ಚುನಿಟೀಸೇ ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು, ಅಂತವ್ರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ? ಹೌದು, ಅವ್ರ ಊಹೆ ಕಲ್ಪನೆ, ಅವ್ರಿಗೆ ಛಲ ಇಲ್ಲ. ಛಲ ಇರೋನು ಫೋನಲ್ಲಿ ಮಾಡೋದು. ನಾನು ಮೊದಲು ಫ್ಯಾಕ್ಸ್ ವಿಡಿಯೋಸ್ ಮಾಡ್ತಾ ಇದ್ದೆ, ಫ್ಯಾಕ್ಸ್ ಅಂಡ್ ಫನ್ ಫ್ಯಾಕ್ಸ್ ಫೋನಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದೆ. ಪಾರ್ಕ್ ಅಲ್ಲಿ ಯಾರು ಅಕ್ಕಪಕ್ಕ ಯಾರು ಇಲ್ಲ, ನಾನೇ ಟ್ರೈಪಾಡ್ ಇಟ್ಕೊಂಡು ನಾನೇ ಹಾಕೊಂಡು ನಾನೇ ಮಾಡ್ತಾ ಇದ್ದೆ. ತಪ್ಪೇನೈತೆ? ನಾವು ಇಂಟೆನ್ಷನ್ ಏನ್ ನಮ್ದು ಒಳ್ಳೇದ್ ಮಾಡ್ಬೇಕು, ರೀಚ್ ಆಗ್ಬೇಕು ಅಷ್ಟೇ. ಈಗ ಮೊದ್ಲು ಆ ಕಾಲ ಇತ್ತು 90s ಅಲ್ಲಿ. ಬೆಂಗಳೂರಿಗೆ ಹೋಗ್ಬೇಕಿತ್ತು, ಬಾಂಬೆಗೆ ಹೋಗ್ಬೇಕಿತ್ತು, ಗುರ್ತಿಸ್ಕೋಬೇಕಿತ್ತು ಜನರಿಗೆ, ಅವ್ರಿಗೆ ಇವ್ರ ಬಕೆಟ್ ಹಿಡಿಬೇಕಿತ್ತು. ಇವತ್ತು ಹಂಗಿಲ್ಲ. ನಾವ್ ಇಲ್ಬೇಕಂದ್ರೆ ಎಲ್ಲಿಂದ ಕೂತ್ಕೋಬೇಕಂದ್ರೆ ಏನ್ ಬೇಕಾದ್ರೂ ಅಚೀವ್ ಮಾಡ್ಬೋದು. ಆತರ ಇದೆ ಕತೆ. ಯಾರಿಗೂ ತಲೆ ಕೆಡ್ಸ್ಕೊಳಂಗಿಲ್ಲ, ಯಾರಿಗೂ ತಲೆ ಕೆರೆಯಂಗಿಲ್ಲ. ಬರೀ ಅದೃಷ್ಟ ಒಂದ್ ಸ್ವಲ್ಪ 1% ಅದೃಷ್ಟ ಸಾಥ್ ಕೊಡ್ಬಿಟ್ರೆ ಸಾಕು. 99% ಹಾರ್ಡ್ ವರ್ಕ್ ಕೇಳುತ್ತೆ ಅಷ್ಟೇ. ಈಗಿನ ಜನರೇಷನ್ ಟೋಟಲಿ ಚೇಂಜ್ ಆಗ್ಬಿಟ್ಟಿದೆ ಬ್ರೋ. ಯಾರಿಗೂ ತಲೆ ಕೆರೆಯಂಗಿಲ್ಲ. ಒಬ್ಬ ಡ್ರೈವರ್
ಎಲ್ಲೋಗಿದ್ದಾರೆ? ರೀಚ್ ಆಗಿ ನೀವು Yes. ಎಕ್ಸ್ಪೆಕ್ಟ್ ಮಾಡಿರ್ತೀರಾ? ಯಾರ್ದು ಎಕ್ಸ್ಪೆಕ್ಟೇ ಮಾಡಕ್ ಆಗಿರಲ್ಲ ಯಶ್ ಇವತ್ತು ಆ ಲೆವೆಲ್ಗೆ ಹೋಗ್ತಾರೆ ಅಂತ. Yes, ಒಬ್ಬ Yeah. ನಾರ್ಮಲ್ BMTC ಡ್ರೈವರ್ ನ ಮಗ ಇವತ್ತು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಹೋಗ್ತಾರೆ ಅಂದ್ರೆ ಅದು ಎಲ್ಲಾ ಟೈಮ್ ಬ್ರೋ ಬರೀ ಟೈಮಿಗೆ ವೇಟ್ ಮಾಡ್ಬೇಕಷ್ಟೇ. ಇಲ್ಲಿ ಯಾರು ಶಾಶ್ವತ ಅಲ್ಲ. ನಿಮ್ ಹೆಸರು, ನೀವ್ ಮಾಡೋ ಕೆಲ್ಸ, ನಿಮ್ಗೆ ಯಾವತ್ತು ಯಾರು ಬೆಲೆ ಕೊಡಲ್ಲ. ನಿಮ್ ಟ್ಯಾಲೆಂಟ್ಗೆ, ನಿಮ್ಗಿರೋ ದುಡ್ಡಿಗೆ, ನಿಮ್ ಸ್ಟೇಟಸ್ಗೆ ಅದಕ್ಕೆ ಬೆಲೆ ಕೊಡೋದು. Yes. ಆಮೇಲೆ ಎಲ್ಲಾ ಫಸ್ಟ್ ನಮ್ ತಾಯಿ ಕೇಳೋದು ನೀನ್ ಊಟ ಮಾಡಿದ್ಯಾ ಅಂತ ಮನೆಗೆ ಹೋದ್ರೆ. ಚೆನ್ನಾಗಿ ಕೇಳೋದು ಈಗ ಜೇಬಲ್ಲಿ ಎಷ್ಟು ಇಟ್ಕೊಂಡು, ಯಾವ ವಾಚ್ ಹಾಕೋನೆ, ಯಾವ ಗಾಡಿಲಿ ಬಂದವನೆ, ಯಾವ ಚಪ್ಪಲಿ ಹಾಕೊಂಡೆ, ಯಾವ ಪ್ಯಾಂಟ್ ಹಾಕೋನೆ, ಯಾವ ಬ್ರ್ಯಾಂಡ್ ಇದು ಎಲ್ಲಾ ಕೇಳ್ತಾರೆ. ಇದು ಅದ್ ನಮ್ಗೆ ಬೇಜಾರಾಗ್ಬಿಡುತ್ತೆ. ಯಾಕಂದ್ರೆ ತಂದೆ ತಾಯಿನೇ. ಫ್ರೆಂಡ್ಸ್ ಒಂದ್ ಮಟ್ಟಿಗೆ ಕೇಳ್ತಾರೆ, ಆಕ್ಚುಲಿ ಅವ್ರ ಲೆವೆಲ್ ಅಲ್ಲಿ ಅವ್ರು ಇರ್ತಾರೆ. ಆತರ ಹೋಗ್ತಾ ಚೈಲ್ಡ್ಹುಡ್ ಫ್ರೆಂಡ್ಸ್ ಬೇರೆ ಇರ್ತಾರೆ. ಚೈಲ್ಡ್ಹುಡ್ ಫ್ರೆಂಡ್ಸ್ ಹೆಂಗಂದ್ರೆ, ನೀವು ಮಚ ಬಾರೋ ಅಣ್ಣ ತಮ್ಮ ಇದ್ದಂಗ ಅವ್ರನ್ನ ಒಂದ್ ಬೈದ್ರು ನೋಡಿದೀನಿ. ಫ್ರೆಂಡ್ಸ್ ಅಕಾರ್ಡಿಂಗ್ ಟು ಯು ಫ್ರೆಂಡ್ಸ್ ಅಂದ್ರೆ ಯಾರು, ಹೆಂಗೆ, ಏನು? ಫ್ರೆಂಡ್ಸ್ ಅಲ್ಲೇ ಬರೀ ಸುಖದಲ್ಲಿ ಇರೋರಲ್ಲ, ನಮ್ ದುಃಖದಲ್ಲೂ ಇರೋರು ನಿಜವಾದ ಫ್ರೆಂಡ್. ಈಗ ಸಪೋಸ್ ನಿಮ್ ಹತ್ರ ಏನು ಇಲ್ಲ, ನಿಮ್ ಫುಲ್ ಕಷ್ಟ ಇದೆ, ಆಕ್ಚುಲಿ ಆ ಟೈಮಲ್ಲಿ ನೀವು ನನ್ಗೆ ಫೋನ್ ಮಾಡ್ತೀರಾ, ನಾನ್ ನಿಮ್ಗೊಂದು 500 ರೂಪಾಯಿ ಕೇಳ್ದೆ, 500 ರೂಪಾಯಿ ಹಾಕು ಅಂತ. 500 ರೂಪಾಯಿ ನೀವು ಹಾಕಿದ್ರಿ. ನಿಮ್ ಹತ್ರ ಇಲ್ಲ ಅಂದ್ರೂ ನೀವು ಸಾಲ ಮಾಡಿ ಹಾಕಿದ್ರಿ. ಅದು ನಿಜವಾದ ಫ್ರೆಂಡ್ಶಿಪ್. ನನಗ್ ಗೊತ್ತು ನಿಮ್ ಹತ್ರ ಇಲ್ಲ ಅಂತ, ಆದ್ರೂ ನೀವು ಸಾಲ ಮಾಡ್ಕೊಂಡು ಹಾಕಿದ್ರಿ. ಅದು ಟ್ರೂ ಫ್ರೆಂಡ್ಶಿಪ್ ನನ್ನ ಪ್ರಕಾರ. ಯಾಕಂದ್ರೆ ಕಷ್ಟನ ಮೀರಿ, ನಾನು ಹೇಳ್ತೀನಲ್ಲ, ಅದು ಕಷ್ಟನ ಮೀರಿ ನಡೆಯೋನೆ ನಿಜವಾದ. ನೀವು ಯಾರ್ಯಾರಿಗೋಸ್ಕರ ಕವನಗಳನ್ನ ಬರೀತೀರಾ? ನಮ್ಗೂ ಫ್ರೆಂಡ್ಸ್ಗೋಸ್ಕರ ಒಂದ್ ಕವನ ಹೇಳಿ ನಮ್ ಚಾನಲ್ಗೆ. ನಿಮ್ ಮುಂಚೆ ಬರ್ದಿರೋದಾಗಿರ್ಬೋದು, ಯಾವ್ದಾದ್ರು ಸ್ಪಾಟ್ ಅಲ್ಲಿ ಯಾವ್ದು ನೆನಪಿಗೆ ಬರುತ್ತೆ ಅದು. ಈ ಪ್ರಪಂಚದಲ್ಲಿ ಏನು ಶಾಶ್ವತ ಇಲ್ಲ ಅಂದ್ರೂ ಪಡ್ತೀವಿ ನಾವು ದುರಾಸೆ. ಕೆಲವೊಂದು ಆಗ್ತೀವಿ ನಾವು ನಿರಾಸೆ. ಇನ್ನು ಈ ತರ ನೀವು ಚೆನ್ನಾಗಿ ವಿಡಿಯೋಸ್ ಮಾಡ್ಬೇಕು, ಅದೇ ನನ್ಗೊಂದು ಆಸೆ. ಅದೇ ನಾವ್ ಹೇಳಿದ್ವಲ್ಲ, ನೀವು ನೀವು ಮಾತಾಡ್ತಾ ಅನ್ಕೊಂಡು ಜಸ್ಟ್ 2 minutes ಆಗಿ ಮಾತಾಡ್ಕೊಂಡ್ ಬಂದ್ವಿ. ಫ್ರೆಂಡ್ಶಿಪ್ ಅನ್ನೋದು ಯಾವ ರೀತಿ ಬೇಕಾದ್ರೂ ಬೆಳೆಯುತ್ತೆ. ಅದನ್ನ ಫ್ರೆಂಡ್ಸ್ ಅನ್ನೋರು ನಾವು ಚಿಕ್ಕ ವಯಸ್ಸಿಂದಾನೇ ಬರ್ಬೇಕಂತ ಆಗಿಲ್ಲ, ಕಾಲೇಜಿಂದ ಮೀಟ್ ಆಗಿರ್ಬೇಕು, ಜಸ್ಟ್ ಕ್ಷಣ ಮಾತ್ರಕ್ಕೆ ನಾವು ಸ್ನೇಹಿತರಾಗ್ತೀವಿ. ಸೊ ಥ್ಯಾಂಕ್ ಯು ಸೋ ಮಚ್ ನಮ್ ಚಾನಲ್ಗೆ ಒಂದು ಒಳ್ಳೆ ಒಂದು ಕವಿತೆ ಮುಖಾಂತರ ವಿಶಸ್ ಕೊಟ್ರಿ. ಪ್ಯಾಷನ್ ಬ್ರೋ, ಇದು ಏನು ಮಾಡಕ್ಕಾಗಲ್ಲ. ಸೊ ಇವಾಗ ನಾರ್ಮಲ್ ಆಗಿ ಹೋಗ್ತಾ ಇರ್ತೀರಾ, ಯಾರು ಒಂದು ಕೇಳ್ತಾರೆ, ಮಚ್ಚಾ ನಾನ್ ಹುಡುಗಿ ಪಟಾಯಿಸ್ಬೇಕು, ಒಂದ್ ಯಾವ್ದೋ ಒಂದು ಕವಿತೆ ಹೇಳ್ಕೊಡು ಅಂದ್ರೆ ನಿಮ್ ರಿಯಾಕ್ಷನ್ ಯಾವ ತರ ಇರುತ್ತೆ? ನೀವು ಹೇಳ್ಕೊಡ್ತೀರಿ? ನಾನು ನಿನ್ ನೋಡಕ್ ಇದೆಯಾ ಕ್ಯೂಟ್, ನಿಂಗ್ ನೋಡಿ ನನ್ ಬಾಯಿ ಆಯ್ತು ಮ್ಯೂಟ್, ನೀನ್ ಖುಷಿಯಾಗಿರ್ಬೇಕಂದ್ರೆ ಮಾಡು, ನನ್ ಜೊತೆ ಡೇಟು ಅಂತ. ಅಂದ್ರೆ ಸ್ಪಾಟ್ ಅಲ್ಲಿ ಹಂಗೆ ಬರ್ತಾ ಇರುತ್ತೆ, ಟಕ್ ಟಕ್ ಟಕ್. ಸ್ಪಾಟ್ ಅಲ್ಲಿ ಅಂದ್ರೆ ಅದು ನಾನು ಬರ್ದಿರೋದೇ ಹೆಂಗೆ. ಇನ್ನೊಂದು ಬರ್ದಿದೆ, ಆಕಾಶದಲ್ಲಿದೆ ನಕ್ಷತ್ರ, ನೀನಿದ್ಯಾ ನನ್ನ ಹತ್ರ, ನೀನ್ ಏನು ಹೇಳಕ್ ಹೋಗ್ಬೇಡ, ನಿನ್ ಕಣ್ಣಲ್ಲೇ ನಂಗೆ ಸಿಕ್ತು ಉತ್ತರ. ಎಸ್, ಅಲ್ಲ ಇವನ್ನ ನೀವು ಮುಂಚೆ ಪ್ರೀ ಪ್ಲಾನ್ ಆಗಿ ಬರ್ದಿರ್ತೀರಾ ಅಥವಾ ಹೆಂಗೆ ಆನ್ ಸ್ಪಾಟ್ ಅಲ್ಲಿ ಕ್ರಿಯೇಟ್? ನಾನು ಫಸ್ಟ್ ಆಫ್ ಆಲ್ ಬ್ರೇಕಪ್ ಆದ್ಮೇಲೆ ನೋವೆಲ್ ಬರ್ದಿದ್ದು. ಎಸ್, ಏನ್ ಹೇಳಿ ನನ್ ಪ್ರೀತಿ ಕತೆ, ಏನ್ ಹೇಳಿ ನನ್ ಪ್ರೀತಿ ಕತೆ, ನಮ್ ಹುಡುಗಿ ಓಡಾಡ್ತಾಳೆ ಬೇರೊಂದ್ ಜೊತೆ. ಎಷ್ಟ್ ನೋವಾಗುತ್ತೆ ಗೊತ್ತಾ? ಈ ಕವಿತೆಗಳೆಲ್ಲ ಏನಂದ್ರೆ, ನನ್ ಸ್ಟೋರಿ ಹೇಳಲ್ಲ ಫಸ್ಟ್ ಆಫ್ ಆಲ್, ನಾನ್ ಮೇಲ್ಗಡೆ ಹೇಳ್ಬಿಡ್ತೀನಿ ನಿಮ್ಗೆ. ಆಕ್ಚುಲಿ ಲವ್ ಅನ್ನೋದು ಬ್ರೋ ನಾವ್ ಮಾಡಲ್ಲ, ಅದ್ ನೋಡಿದ ತಕ್ಷಣ ಆಗ್ಬಿಡುತ್ತೆ. ಕೋಇನ್ಸಿಡೆನ್ಸ್ ಅನ್ನೋದು ಲವ್ ನನ್ ಪ್ರಕಾರ. ಅವಳಿಂದ ನಾನ್ ಸತ್ತಿದೀನಿ, ಅವಳಿಂದ ನಾನ್ ಮಾಡಿದೀನಿ, ಅದೆಲ್ಲ ನನ್ ಪ್ರಕಾರ ಲವ್ ಅಲ್ಲ. ಆಕ್ಚುಲಿ ಟ್ರೂ ಲವ್ ಅಂದ್ರೆ, ನಾವ್ ಜೊತೆಗಿಲ್ಲ ಅಂದ್ರೂ ನಮಗ್ ಫೀಲ್ ಮಾಡ್ತಾರಲ್ಲ, ನಾವ್ ಅವ್ರ ಜೊತೆಗಿಲ್ಲ ಅಂದ್ರೆ ಅವ್ರು ನಮಗ್ ಫೀಲ್ ಮಾಡ್ತಾರಲ್ಲ, ಅದು ನಿಜವಾದ ಲವ್. ಅದೇ ಒಂದು ಹಾಡು ಕೂಡ ಇದೆ ಕನ್ನಡದಲ್ಲಿ, ಮರಗಳನ್ನು ಸುತ್ತೋದೆಲ್ಲ, ಪದಗಳಲ್ಲಿ ಗೀಚೋದೆಲ್ಲ, ಮೌನವೇನೆ ಧ್ಯಾನವೇನೆ ಪ್ರೇಮ ಅಂತ ಹೇಳಿ. ಕರೆಕ್ಟ್, ಆ ಸಾಂಗ್ ನಿಮ್ಗೂ ನೀವು ಹೇಳಿರೋ ಲೈನ್ಸ್ಗೂ ತುಂಬಾ ಮ್ಯಾಚ್ ಆಯ್ತು. ಹೌದಾ? ಆಕ್ಚುಲಿ ಹೋಗ್ತಾ ಏನ್ ಗೊತ್ತಾ, ನಾನ್ ನ್ಯೂಸ್ ಕೇಳೋದು ಒಂದೇನೆ, ತಂದೆ ತಾಯಿಗೆ ಬಿಟ್ರೆ ಯಾರಿಗೂ ಹಚ್ಕೋಬೇಡಿ, ಮನ್ಸಿಗೆ ಹಾಕೋಬೇಡಿ. ಯಾಕಂದ್ರೆ ತಂದೆ ತಾಯಿ ಸಮಾಧಾನ ಆದ್ರೂ ಮಾಡಕ್ ಬಿಡ್ತಾರೆ. ಬ್ರೇಕಪ್ ಆದ್ಮೇಲೆ ಹುಡುಗಿ ಬೇರೆ ಮನ್ಸಿಗೆ ಸಮಾಧಾನ ಮಾಡಕ್ ಹೋಗ್ತಾಳೆ. ಬಿಟ್ಟೋಗಿರೋರ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಪ್ರೀತಿ ಪ್ರೇಮ ಎಲ್ಲ ಬಿಟ್ಬಿಟ್ಟೆ, ಅವಳ ಬಗ್ಗೆ ಮಾತಾಡೋದು ಬಿಟ್ಬಿಟ್ಟೆ, ಅವಳ ಬಗ್ಗೆ ಯೋಚನೆ ಮಾಡೋದು ಬಿಟ್ಬಿಟ್ಟೆ. ಅವಳು ಅನ್ಕೊಂಡವಳೆ ಅವಳ ನೆನಪಲ್ಲಿ ಬದುಕ್ತಿದೀನಿ ಅಂತ, ಆ ನೆನ್ಗಳು ಸಹ ಸಮುದ್ರದ ಅಲೆಗಳಲ್ಲಿ ಬಿಟ್ಬಿಟ್ಟೆ. ಎಲ್ಲದಕ್ಕೂ ನಿಮ್ ಹತ್ರ ಮಾತುಗಳಿನ್ನ ಕವನಗಳೇ ಜಾಸ್ತಿ. ಏನ್ ಮಾಡ್ತೀರಾ, ಕೋಗಿಲೆ ಇಲ್ಲದ ಕವಿ ಆಗ್ಬಿಟ್ಟಿದೀನಿ. ಆಕ್ಚುಲಿ ಮನ್ಸು ಬೇರೆಯವ್ರಿಗೆ ಹಂಚ್ಕೊಳ್ಳೋಣ ಅಂದ್ರೆ ಹಚ್ಚಕ್ ಆಗ್ತಿಲ್ಲ, ಯಾಕಂದ್ರೆ ಅದಕ್ಕೊಂದ್ ಸ್ವಲ್ಪ ಟೈಮ್ ಬೇಕು. ಯಾಕಂದ್ರೆ ಒಂದು ದುಬೈ ಹತ್ರ ಒಂದ್ ಸಮುದ್ರ ಇದೆ ಅಂತೆ, ಈ ಕಡೆ ನೀರು ಈ ಕಡೆ ಪೆಟ್ರೋಲ್, ಅದೆರಡು ಸೇರ್ ಒಂದೇ ಇದ್ದಿದ್ದು. ಅದ್ ದೂರ ಮಾಡ್ಬೇಕಂದ್ರೆ ಸುಲಭ ಆಗಲ್ಲ. ಅದು ಕ್ರಿಯೇಟರ್ ಮತ್ತೆ ಅವರೇ ಬರ್ಬೇಕಾಗತ್ತೆ. ಅವ್ನು ಬರ್ಬೇಕಾಗಿಲ್ಲ, ದೇವ್ರು ಎಲ್ಲಾರ್ಗು ಟೈಮ್ ಅಂತ ಇಟ್ಟಿರ್ತಾನೆ. ದೇವ್ರ ಕೋಇನ್ಸಿಡೆನ್ಸ್ ಇಲ್ದೆ ಪ್ರೀತಿ ಕೊಟ್ಟ, ನೆಕ್ಸ್ಟ್ ನೋವು ಕೊಟ್ಟ, ಆಮೇಲೆ ದೇವ್ರು ನನ್ಗೆ ನಿನ್ನ ಹತ್ರ ಮತ್ತೆ ನನ್ನ ಹತ್ರನೇ ಬರ್ಬೇಕು ನೋಡು ನೀನು ಅಂತ ಕರ್ಕೊಂಡೋದ ಅವತ್ತೆ ದೇವ್ರ ಹತ್ರನೇ. ಆಮೇಲೆ ಮತ್ತೆ ಈಗ ನೊಂದಿದ್ದಾನೆ, ನೊಂದ್ಸೋನೆ, ಮತ್ತೆ ಒಂದು ಹೊಸ ಪ್ರೀತಿ ಹುಟ್ಟಿಸ್ತಾನೆ.
ಎಲ್ಲ ದೇವ್ರ ಆಶೀರ್ವಾದ. ಅಲ್ಲ ನೀವು ಇದೆಲ್ಲದ್ರ ಜೊತೆಗೆ ಇಷ್ಟೆಲ್ಲ ಒಬ್ಬ ಕವಿ ಸುಮ್ನೆ ಆಗಲ್ಲ, ಅಲ್ಲಿ ಅವನ ಹಿಂದೆ ಒಂದ್ ಏನೋ ಒಂದಿರುತ್ತೆ. ರವಿ ಕಾಣೋದನ್ನ ಕವಿ ಕಾಣ್ತಾನೆ ಅಂತ ರಾ ಬೇಂದ್ರೆ ಅವರು ಹೇಳಿದ್ದಾರೆ. ಹಂಗೆ ಇದೆಲ್ಲ ಮಾಡ್ತಿದ್ರ ಜೊತೆಗೆ ನೀವು ಸ್ಟುಡಿಯೋ ಓಪನ್ ಮಾಡ್ತೀರಾ ನೀವು ಮತ್ತೆ ನಿಮ್ಮ ಫ್ರೆಂಡ್ಸ್ ಸೇರಿ? ಸ್ಟುಡಿಯೋ ಓಪನ್ ಮಾಡಿಲ್ಲ, ಅದು ಬೇರೆಯವ್ರ ಸ್ಟುಡಿಯೋ ನಾವು ರೆಂಟಿಗೆ ಓಪನ್ ಮಾಡ್ಕೊಂಡು ಬೇರೆಯವ್ರಿಗೆ ಆಪರ್ಚುನಿಟಿ. ಎಸ್, ನೀವು ಬೆಳೀತಾ ತಾನು ಬೆಳೆದು ತನ್ನವರನ್ನು ಬೆಳೆಸುವಾಗ ಅನ್ನೋದು ಎಲ್ರಿಗೂ ಸುಮ್ನೆ ಬರಲ್ಲ. ಸೊ ನೋಡಿ, ನಿಮ್ ಜೊತೆ ಮಾತಾಡ್ತಾ ನಾನು ಕಾಪಿಯಸ್ಟ್ ಕವಿ ಆಗ್ಬಿಟ್ಟೆ, ಬೇರೆಯವ್ರು ಬರ್ದಿರೋ ಹಾಡುಗಳ ಲೈನ್ಸ್ ಗಳನ್ನ ನಿಮ್ಗೆ ಹೇಳ್ತಾ ಇದೀನಿ. ಸೊ ಆತರ ನಿಮ್ಗೆ ಯಾಕೆ ಆತರ ಮನ್ಸಲ್ಲಿ ಬಂತು, ಯಾಕೆ ನಾನು ಮಾಡ್ಬೇಕು ಅವ್ರಿಗೆ ಬೇರೆಯವ್ರಿಗೆಲ್ಲ? ಎಷ್ಟೋ ಜನ ಇವಾಗ ಕಂಟೆಂಟ್ ಕ್ರಿಯೇಟರ್, ನಾನೇ ಎಕ್ಸಾಂಪಲ್ ಇವಾಗ ನನ್ನೇ ತಗೊಳ್ಳಿ, ಎಲ್ಲರೂ ಕಂಟೆಂಟ್ ಕ್ರಿಯೇಟರ್ಸ್ ಸ್ವಲ್ಪ ಮಟ್ಟಿಗಾರ ಸ್ವಾರ್ಥಿಗಳಿದ್ದೇ ಇರ್ತಾರೆ. ನನ್ ವ್ಯೂಸ್ ಹೋಗ್ಬೇಕು, ನಂಗೆ ಲೈಕ್ಸ್ ಬರ್ಬೇಕು ಅಂತ. ಬಟ್ ಅಂತದ್ರಲ್ಲಿ ನೀವು ಬೇರೆಯವ್ರಿಗೆ ಕರೆದು ಅಪಾರ್ಚುನಿಟಿ ಕೊಡ್ತಿದ್ರ, ಕೊಡೋದಕ್ಕೆ ಅದ್ರ ಹಿಂದಿನ ಇಂಟೆನ್ಷನ್ ಏನಿತ್ತು? ಬ್ರೋ, ನನ್ನ ಇಂಟೆನ್ಷನ್ ಏನ್ ಗೊತ್ತಾ, ಜಸ್ಟ್ ಟಾಕ್ಸ್ ಮಚ ಒಂದು ಬ್ರ್ಯಾಂಡ್ ಮಾಡಿದೀವಿ. ಜಸ್ಟ್ ಟಾಕ್ಸ್ ಮಚ ಬೆಳೆದ್ರೆ ಸಾವಿರಾರು ಜನಕ್ಕೆ ದಾರಿ ಆಗುತ್ತೆ. ನಾನು ಒಬ್ನೇ ಬೆಳೆದ್ರೆ ಅದ್ ನಾನು ಸ್ವಾರ್ಥಿ ಆಗ್ಬಿಡ್ತೀನಿ. ನೀವು ಹೇಳ್ದಂಗೆ ನನ್ಗೊಬ್ಳೆ ಬೆಳೆಯೋ ಇಂಟೆನ್ಷನ್ ಇಲ್ಲ. ನಿನ್ ಟ್ಯಾಲೆಂಟ್ ಇದೆಯಾ, ನಿನ್ ತಾಕತ್ ಇದೆಯಾ, ನಿನ್ ಬೆಳಿತೀಯಾ, ಯಾರ್ಕಿಂತನೂ ತಡಿಯಕ್ಕಾಗಲ್ಲ. ಎಲ್ಲ ನಿಮ್ ಮೇಲೆ ಸೆಲ್ಫ್ ಪವರ್ ಮೇಲೆ ಹೋಗುತ್ತೆ. ಆಕ್ಚುಲಿ ನೀವು ಬೆಳೆಯಕ್ ನಿಮ್ಗೆ ಇಂಟೆನ್ಷನ್ ಇಲ್ವಾ, ನೀವು ಬೆಳೆಯಲ್ಲ ಯಾವುದೇ ಕಾರಣಕ್ಕೂ. ನನ್ ಕೈಲಿ ನಾನು ಏನೂ ಮಾಡ್ತಾ ಇಲ್ಲ, ಎಲ್ಲ ದೇವ್ರು ಬೆಳೆಸೋದು. ನಾವ್ ಜಸ್ಟ್ ದೇವ್ರು ನಮ್ ಕಡೆಯಿಂದ ಒಂದ್ ದಾರಿ ಮಾಡೋಣ ಅಷ್ಟೇ. ಜಸ್ಟ್ ನಾವ್ ಒಂದು ರೀಸನ್, ನಮ್ ಕೈಲಿ ನಾವೇನು ಬೆಳೆಸ್ತಾ ಇಲ್ಲ, ಮಾಡ್ತಾ ಇಲ್ಲ. ಒಂದು ಆಪರ್ಚುನಿಟಿ ಸ್ಟೇಜ್ ಮಾಡಿದೀವಿ, ಅಲ್ಲಿಂದ ಯಾರ್ ಬೇಕಾದ್ರೂ ಬಂದು ಅವ್ರ ಟ್ಯಾಲೆಂಟ್ ನ ಅವ್ರಿಗೆ ಎಕ್ಸ್ಪೋಸ್ ಮಾಡ್ಕೋಬಹುದು. ಅದ್ ಅವ್ರ ಇಂಟೆನ್ಷನ್ಸ್ ಬಂದ್ರೆ ಬರ್ಬೋದು, ಇಲ್ಲ ಅಂದ್ರೆ ಇಲ್ಲ. ಸಾವಿರಾರು ಜನ ಇದಾರೆ ಕರ್ನಾಟಕದಲ್ಲಿ. ಮೈಸೂರಲ್ಲಿ ಇಲ್ವಾ, ಬ್ಯಾಂಗ್ಳೂರಲ್ಲಿ ಇಲ್ವಾ? ಈಗ ನಮ್ ಶ್ರೀಕಾಂತ್ ಬ್ಯಾಂಗ್ಳೂರಿಂದ ಬರ್ತಾರೆ ಪ್ರತಿ ವಾರ, ಬಂದ್ಬಿಟ್ಟು ಕವಿತೆಗಳು ಹುಡುಬಿಟ್ಟು ಹೋಗ್ತಾರೆ ಅವರು. ಅಲ್ಲ ಅದು ಥಿಯೇಟರ್ ತರ ಇದೆಯಾ ಅಥವಾ ಯಾವ ತರ ಇದೆ ನಿಮ್ ಸ್ಟುಡಿಯೋ? ಜಸ್ಟ್ ನೀವು ಶೂಟ್ ಮಾಡಾಕ್ತೀರಾ ಅಥವಾ ಇವಾಗ ತರ್ಲೆ ಬಾಕ್ಸ್ ಆತರ ಎಲ್ಲ ರೆಕಾರ್ಡಿಂಗ್ ಇರುತ್ತೆ, ಜನ ಬರ್ತಾರೆ ಕವಿತೆಗಳು ಕೇಳಕ್ಕೆ. ಕ್ಯಾಶುವಲ್ ಆಗಿ ನಮ್ ಫ್ರೆಂಡ್ಸ್ ಎಲ್ಲ ಬರ್ತಾರೆ, ಇಲ್ಲಾಂದ್ರೆ ಬೇರೆ ಬೇರೆ ಕೊಲೀಗ್ಸ್ ಎಲ್ಲ ಬರ್ತಾರೆ. ಇನ್ನು ನಾವು ಬುಕ್ ಮೈ ಶೋ ಎಲ್ಲ ಏನು ಆಡ್ ಮಾಡಿಲ್ಲ. ಇನ್ನೊಂದ್ ಸ್ವಲ್ಪ ನಮ್ ಟೀಮ್ ಸ್ಟ್ರಾಂಗ್ ಆಗ್ಲಿ, ಒಂದ್ ಸ್ವಲ್ಪ ಸ್ಟೆಬಿಲಿಟಿ ಸ್ಟ್ರಾಂಗ್ ಆಗ್ಲಿ, ಆಮೇಲೆ ನಾವು ಕೊಟ್ರೆ ಜನರಿಗೆ 100% ಕೊಡ್ಬೇಕು ಅಂತ. ಇದು ನಮ್ ಪ್ಯಾಷನ್ಗೋಸ್ಕರ, ನಮ್ ತೃಪ್ತಿಗೋಸ್ಕರ ನಾವು ಮಾಡ್ಕೋತಾ ಇರೋದು. ನಿಮ್ಗೂ ಆತರ ಯಾರಾದ್ರೂ ನಿಮ್ಗೆ ಗೊತ್ತಿದ್ರೆ ನೀವು ಹೇಳಿ ಬೇಕಾದ್ರೆ. ಆಪರ್ಚುನಿಟಿ, ಎಷ್ಟೋ ಜನ ಆಪರ್ಚುನಿಟಿ ಇಲ್ಲದೆ ಪರದಾಡ್ತವ್ರೆ. ನೋಡಿ, ಬೆಳೆಯೋನು ಹೆಂಗ್ ಬೇಕಾದ್ರೂ ಬೆಳಿತಾನೆ. ಅವ್ನ್ಗೆ ಗುರಿ ಎಷ್ಟೇ ದೂರ ಇದ್ರು ಅವ್ನ್ ಗುರಿ ದೂರ ಇರಲ್ಲ. ಬೆಂಗಳೂರು ದೂರ ಇರ್ಬೋದು ಶ್ರೀಕಾಂತ್ ಬೈಗೆ, ಅವ್ನ್ ಗುರಿ ದೂರ ಇಲ್ಲ. ಅದಕ್ಕೊಂದ್ ಬೆಂಗಳೂರಿಂದ ಬರ್ಬೇಕು ಅಂತ ಏನಿಲ್ಲ. ಕರೆಕ್ಟ್, ಬೆಂಗಳೂರಲ್ಲೇ ಮಾಡ್ಕೋಬಹುದು. ಯಾಕಂದ್ರೆ ಮೇನು ಯಾರು ಈಗ ಅವ್ರು ಕವಿತೆಗಳು ಬರೀತಾರೆ, ನಾನು ಕವಿತೆಗಳು ಬರೀತೀನಿ. ಆಕ್ಚುಲಿ ನಮ್ ಇಂಟೆನ್ಷನ್ಸ್ ಒಂದೇ ಐತೆ, ಮೈಂಡ್ ಸೆಟ್ ಮ್ಯಾಚ್ ಆಗುತ್ತೆ. ಅದ್ರಲ್ಲಿ ನಾವು ಬೇಗ ಗ್ರೋ ಆಗ್ಬಿಡುವುದು. ಅಂದ್ರೆ ಒಂದೇ ಮನಸ್ಥಿತಿ ಉಳ್ಳಂತವ್ರು ಒಂದ್ ಜೊತೆ ಸೇರಿದ್ರೆ ಬೇಗ ಗ್ರೋ ಆಗ್ತಾರೆ ಅಂತ ಎಷ್ಟೋ ಜನ ಹೇಳ್ತಾರೆ. ನಾನ್ ಫಸ್ಟ್ ಕವಿತೆಗಳು ಮಾಡಿದಾಗ ಬರೀ ಇವ್ನ ಒಬ್ನೇ ಮಾಡ್ತಾ ಇರ್ತಾನೆ, ಬೇರೆಯವ್ರ ಚಾನ್ಸ್ ಕೊಡಲ್ಲ. ನನ್ಗೆ ಅವ್ರ ಇಂಟೆನ್ಷನ್ ಏನಂದ್ರೆ ನಾನ್ ಬರ್ತ್ ಕೊಡ್ಬೇಕಂತ ಕವಿತೆಗಳು. ಅವ್ರು ಹೇಳ್ತಾರೆ, ಅವ್ರು ಹೇಳೋದು ನೀವು ಬರ್ತ್ ಕೊಡಿ, ನಾನ್ ಬಂದ್ ಮಾಡ್ತೀನಿ. ನಾನ್ ಹೆಂಗ್ ಬ್ರೋ ಬರ್ತ್ ಕೊಡಕ್ಕಾಗುತ್ತೆ? ನಾನು ಊಟ ಕೊಡ್ಬೋದು, ತಿನ್ಬೇಕಾಗಿರೋದು ಯಾರು? ಊಟ ಕೊಡ್ಬೋದು, ತಿನ್ಸ್ಲೂಬಹುದು. ಒಂದ್ಸತಿ ತಿನ್ಸ್ಬೋದು, 2 ಸತಿ ತಿನ್ಸ್ಬೋದು ಪ್ರತಿ ಸಲ. ಒಂದ್ ಕುದುರೆನ ನೀರ್ ಹತ್ರ ಕರ್ಕೊಂಡು ಹೋಗಿ ಲಾಳ ತೆಗೆದು ಬಾಯಿ ನೀರ್ಗೆ ಹಾಕ್ಸ್ಬೋದು. ಬಟ್ ಕುದುರೆ ಕುಡಿಯೋದು ಬಿಡೋದು ಕುದುರೆಗೆ ಬಿಟ್ಟಿದ್ದ. ಡೈರೆಕ್ಟ್ ಹೇಳ್ಬಿಟ್ಟೆ, ನಿಜವಾಗ್ಲೂ ಆಗಲ್ಲ. ನಾನು ಆಪರ್ಚುನಿಟಿ ಕೊಡ್ತಾ ಇದೀನಿ. ನಿಮ್ ಟ್ಯಾಲೆಂಟ್ ಮೇಲೆ ನಾನು ಹೆಂಗ್ ವರ್ಕ್ ಹಾರ್ಡ್ ಮಾಡ್ತಾ ಇದೀನಿ. ಒಂದೊಂದ್ ಕವಿತೆ ಬರಕ್ ಒಂದೊಂದ್ ಟೈಮ್ ಆಗುತ್ತೆ. ಅದು ಬೆಳಿಗ್ಗೆ ಹೊತ್ತು ನನ್ ಟೈಮ್ ಇರಲ್ಲ. ಅದು ನಾನು 11 ಗಂಟೆ ರಾತ್ರಿ ಕೂತ್ಕೊ ಬರೆಯೋದು. ಇದ್ ನಾನೆಲ್ಲ ಬರ್ದಿದ್ದೀನಲ್ಲ, ಇದೆಲ್ಲ ನಿಮ್ ಕೇಳಕ್ ಸುಲಭ ಅನ್ಸಿರ್ಬೋದು. ಇದ್ ನನ್ ಮ್ಯಾಚ್ ಮಾಡೋ ತನಕ ಯೋಚನೆ ಮಾಡಿ, ಮನ್ಸಿಂದ ನೋವುಗಳು ತೆಗಿಯೋ ತನಕ, ನೋವು ತೆಗ್ದ್ಬಿಟ್ಟು ಫೀಲ್ ಮಾಡ್ಬಿಟ್ಟು ಬರೆಯೋ ತನಕ ನನ್ಗೆ ಕಷ್ಟ ಆಗುತ್ತೆ. ಆಕ್ಚುಲಿ ಅವ್ರವ್ರ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ. ಅವರು ಈಗ ಕವನಗಳು ಬರೆಯೋದೆಲ್ಲ ನೀವು ಹೇಳ್ತಾ ಇದ್ರಿ, ನೈಟ್ ಆಗುತ್ತೆ, ಇದಾಗುತ್ತೆ. ಯಾವ ಫೀಲ್ ಅಲ್ಲಿ ನೀವು ಕವನಗಳನ್ನು ಬರೀತೀರಾ? ಪ್ರತಿ ಸಲನು ಬರಿಬೇಕಾದ್ರೆ ನಿಮ್ ಟೈಮಿಂಗ್ಸ್ ಹೆಂಗಿರುತ್ತೆ? ಅಥವಾ ನೀವು ಇವಾಗ ನನ್ ಬಂದ್ರೆ ಇವಾಗಲೇ ಬರ್ದಿಟ್ಕೊಂತೀರಾ? ಅಥವಾ ಅದನ್ನೆಲ್ಲ ಹೆಂಗ್ ಮ್ಯಾನೇಜ್ ಮಾಡ್ತೀರಾ ನೀವು? ಬಿಕಾಸ್ ನಿಮ್ದೇ ಆಗಿ ಒಂದು ಸ್ವಂತ ಬಿಸ್ನೆಸ್ ರನ್ ಮಾಡ್ತಿದ್ದೀರಾ, ಅದ್ರೆಲ್ಲದ್ರ ನಡುವೆ ಕವಿ ಆಗ್ಬೇಕನ್ನೋ ಹುಚ್ಚವಾಗಿಂದ ಶುರುವಾಯ್ತು. ಬ್ರೋ, ಬಿಸ್ನೆಸ್ ಸೆಕೆಂಡರಿ. ಬಿಸ್ನೆಸ್ ಹೊಟ್ಟೆ ಪೊಡ್ಗೋಸ್ಕರ ಮಾಡ್ತಿದೀನಿ. ಆಕ್ಚುಲಿ ಬಿಸ್ನೆಸ್ ಮಾಡ್ತಾ ಇರೋದು ಅದು ನನ್ನ ಪ್ರೊಫೆಷನ್. ಬಿಸ್ನೆಸ್ ಇದು ಪ್ಯಾಷನ್. ಕವಿತೆ ಹೊಡೆಯೋದು. ಈಗ ಯಾರಾದ್ರೂ ಮುಂದೆ ಇದ್ರು, ಅವ್ರಿಗೆ ಎಲ್ಲಾರು ಕ್ಯಾಶುವಲ್ ಆಗಿ ಮಾತಲ್ಲಿ ಇಂಪ್ರೆಸ್ ಮಾಡ್ತಾರೆ. ನಾನ್ ಹೆಂಗ್ ಮಾಡ್ಲಿ? ಕವನಗಳ ಮುಖಾಂತರ ಅವರಿಗೆ ಕವನ ಬೇಗ ಅಟ್ರಾಕ್ಟ್ ಮಾಡುತ್ತೆ ಜನರು. ಫಸ್ಟ್ ಅದು. ಆಮೇಲೆ ಇನ್ನೇನಂದ್ರೆ, ಕವನದಿಂದ ಒಳ್ಳೊಳ್ಳೆ ಯುದ್ಧಗಳಾಗ್ಬಿಟ್ಟಿದೆ ಅಂತ ಕಾಲದಲ್ಲಿ. ಒಂದ್ ಕವನದಿಂದ ಬರೀ ಕೈ ಕೊಟ್ಟು ಕೂತ್ಕೊಂಡವನು ಯುದ್ಧ ನಡೆಸ್ಬಿಟ್ಟವ್ರೆ ಬರೀ ಒಂದ್ ಕವನದಿಂದ. ಅಷ್ಟು ಪವರ್ಫುಲ್ ಕವನ. ಇಂಟೆನ್ಷನ್ ಏನಪ್ಪಾ ನಾನ್ ಮಾಡಿದ್ದು ಅಂದ್ರೆ, ನನ್ಗೆ ಮೊದ್ಲಿಂದಾನು ಕವನಗಳು ಗೊತ್ತಿತ್ತು, ಇಲ್ಲ ಅಂತಲ್ಲ. ಬ್ರೇಕಪ್ ಆದ್ಮೇಲೆ ನಂತರ ಸಾವಿರಾರು ಜನ ಯೂತ್ಸ್ ಮನ್ಸು ನೊಂದವ್ರೆ. ಅವ್ರಿಗೆ ಇನ್ಸ್ಪೈರ್ ಮಾಡ್ಬೇಕು, ಗುರಿ ಮುಟ್ಟೋ ಕನ್ಸಿರ್ಬೇಕು, ನಗುವಲ್ಲೇ ಎಲ್ಲಾರನ್ನೂ ಗೆಲ್ಲೋ ಮನ್ಸಿರ್ಬೇಕು, ಕಷ್ಟನ ಮೀರಿ ಗೆಲ್ಲೋ ಹಠ ಇರ್ಬೇಕು. ಯಾರು ನಮ್ ಕಸದಲ್ಲಿ ಬಿಟ್ಟೋಗಿರ್ತಾರ ಒಂದಿನ ಅವರೇ ನಮ್ ಫ್ಯಾನ್ ಆಗಿರ್ಬೇಕು. ಆತರ ನಾನು ಯೂತ್ ಕಾನ್ಸೆಪ್ಟ್ ಇಟ್ಕೊಂಡು
ಈಗ ಇವ್ರದ್ದು ಒಂದು 4 years ಲವ್ ಮಾಡಿರ್ತಾರೆ ಅನ್ಕೊಳ್ಳೋದ ಇವ್ರು 4 years ಲವ್ ಮಾಡಿದಾರೆ, ಇವ್ರು ಬ್ರೇಕಪ್ ಆಗ್ಬಿಟ್ಟಿದೆ. ಇವ್ರು ಸಮಾಧಾನ ಮಾಡೋರು ಯಾರು? ಸ್ಕೂಲ್ ಹೇಳ್ಕೊಡುತ್ತಾ, ಕಾಲೇಜ್ ಹೇಳ್ಕೊಡುತ್ತಾ? ಎಷ್ಟೋ ಹುಡುಗರು ಸಾಯ್ತಾವ್ರೆ, ಅವ್ರು ಯಾರು ಹೇಳ್ಕೊಡ್ತಾವ್ರೆ? ನನ್ ವಿಡಿಯೋಸ್ ನೋಡಿದ್ರೆ ಅವ್ರಿಗೆ ಒಂಥರ ಏನೋ ನೆಮ್ಮದಿ. ನಿಂಗೆ ಎಷ್ಟೋ ಜನ, ನಾನು ಹೇಳ್ತಾ ಇಲ್ಲ ಇದು, ಎಷ್ಟೋ ಜನ ಮೆಸೇಜ್ ಮಾಡ್ತಾ ಇದ್ದಾರೆ, ಅಣ್ಣ ನಂದು ಇವತ್ ಬ್ರೇಕಪ್ ಆಯ್ತು, ಒಬ್ಬ ಶಿವಮೊಗ್ಗದಲ್ಲಿ ಸಾಯಕ್ ರೆಡಿ ಇದ್ದ. ನಾನು ಈ ಕ್ವಶನ್ ನಿಮ್ಗೆ ನೆಕ್ಸ್ಟ್ ಕೇಳೋಣ ಅನ್ಕೊಂಡಿದ್ದೆ, ನೀವು ಅದನ್ನ ಕಂಟಿನ್ಯೂ ಮಾಡಿದ್ರಿ ಪ್ಲೀಸ್. ಅದೇ ಶಿವಮೊಗ್ಗದಲ್ಲಿ ಒಬ್ಬ ಸಾಯಕ್ ರೆಡಿ ಇದ್ದ. ನಾನು ಅವ್ನಿಗೆ ಹೇಳ್ಕೊಟ್ಟೆ, ನೋಡು ಚಿನ್ನ, ಏನೋ ಸಾಯ್ಬೇಡ, ನಂಗೆ 1 ವಾರ ಟೈಮ್ ಕೊಡು. ಅವಳು ಮದ್ವೆ ಆಗಿದ್ದ, ಅವ್ಳ ಹೆಂಡತಿ ಬಿಟ್ಟು ಹೋಗ್ಬಿಟ್ಟಿದ್ಲು ಅವ್ನಿಗೆ 1 ವಾರ. ಜಸ್ಟ್ ನೀನೇನು ಮಾಡ್ಬೇಡ, ನಿನ್ ನೋವಲ್ಲಿದೆ ಅಲ್ವಾ, ಅವ್ಳಿಗೂ ಕರೀಲು ಬೇಡ, ಏನು ಮಾಡ್ಬೇಡ, ಜಸ್ಟ್ ಚಿಲ್ ಆಗಿರೋ ಫೋಟೋಸ್ ಹಾಕೊಂಡು ನಿನ್ ಸ್ಟೇಟಸ್ ನೋಡ್ತಾಳ, ಚಿಲ್ ಆಗಿರೋ ಸ್ಟೇಟಸ್ ಮಾಡು, ಎಂಜಾಯ್ ಮಾಡ್ತಾ ಇರು. ಅವಳೆ ನಿಂಗೆ 1-2 ವಾರ ಆದ್ಮೇಲೆ ಬಂದೇ ಬರ್ತಾಳೆ ನೋಡು. ನೀನ್ ಏನಂತ ತೋರ್ಸ್ಕೋಬೇಕಂದ್ರೆ ಅವ್ರಿಗೆ ಫೀಲ್ ಯಾವ ರೀತಿ ಮಾಡಿಸ್ಬೇಕಂದ್ರೆ, ನಾನು ಚೆನ್ನಾಗಿದ್ದೀನಿ ಇಲ್ಲ ಅಂದ್ರು ಆ ರೀತಿ ಫೀಲ್ ಮಾಡಿಸ್ಬಿಡು. ಅವ್ಳು ಬರ್ಲಿಲ್ಲ ಅಂದ್ರೆ ನಾನು ಮಾತು ತಿರ್ಸ್ಕೊತೀನಿ. ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಐತೆ ನಿಮ್ಗೆ ತೋರಿಸ್ತೀನಿ. 2 ವಾರ ಆದ್ಮೇಲೆ ನಂಗೆ ಒಂದು ಥ್ಯಾಂಕ್ಸ್ ಹೇಳಿ, ಏನೇನೋ ಅಣ್ಣ ನೀವು ನಂತರ ದೇವ್ರು. ಇದು ಎಕ್ಸ್ಪೀರಿಯನ್ಸ್ ಇಂದ ಹೇಳಿದ್ ನಾನು. ಈಗ ನಾವು ಜಾಸ್ತಿ ಟ್ರೂ ಲವ್ ಮಾಡಿದಾಗ ಅದೇ ಅವ್ರಿಗೆ ಒಂಥರ ವಾಂತಿ ಬೇದಿ ತರ ಆಗ್ಬಿಡುತ್ತೆ. ಅದಕ್ಕೆ ನಾವ್ ಯಾರನ್ನ ಹೆಸರಲ್ಲಿ ಇಡ್ಬೇಕು ಅಷ್ಟರಲ್ಲೇ ಇಡ್ಬೇಕು. ಜಾಸ್ತಿ ತಿಂದ್ರೆ ಅಮೃತವು ವಿಷ ಅಂತೆ, ಆತರ ಆಗ್ಬಿಡುತ್ತೆ ಕತೆ. ಇವಾಗ ಇದನ್ನೆಲ್ಲ ಮಾಡ್ತಾ ಬಂದಿದ್ದೀರಾ, ನೀವ್ ಹೇಳ್ದಾಗ ಒಂದ್ ಬ್ರ್ಯಾಂಡ್ ಕಟ್ಬೇಕು ಅನ್ಕೊಂಡಿದ್ದೀರಾ. ಹಿಂದೆ ನಾವ್ ಏನೇ ಒಳ್ಳೆ ಕೆಲಸ ಮಾಡಿದ್ರು ಮಾಡ್ತಾ ಇದ್ರು ಹಿಂದೆ ಮಾತಾಡೋರು ಇರ್ತಾರೆ. ಅವ್ರಗಳಿಗೋಸ್ಕರ ಏನ್ ಹೇಳ್ಬೇಕು ಅಂತಿಲ್ಲ, ಬಟ್ ಅವ್ರನ್ನೆಲ್ಲ ನೀವು ಯಾವ ತರ ನೋಡ್ಕೊಂತೀರಾ, ಅವ್ರನ್ನೆಲ್ಲ ಹೆಂಗ್ ಹ್ಯಾಂಡಲ್ ಮಾಡ್ತೀರಿ? ಬಿಕಾಸ್ ಇವಾಗ ನೀವ್ ಏನೋ ಒಂದು ಚೆನ್ನಾಗಿರೋ ವಿಡಿಯೋ ಹಾಕಿರ್ತೀರಿ ಇನ್ಸ್ಟಾಗ್ರಾಮ್ ಅಲ್ಲಿ, ಅದಕ್ಕೆ ಒಳ್ಳೆ ಕಮೆಂಟ್ಸ್ ಬಂದ್ರೆ ಓಕೆ, ಬ್ಯಾಡ್ ಕಮೆಂಟ್ಸ್ ಬಂದ್ರೆ ಬರ್ದಿದ್ದೀನಿ, ಅದ್ ಹೇಳ್ಬಿಡ್ತೀನಿ ಕವಿತೆ. ಎಸ್, ಸೊ ಅವ್ರಿಗೂ ಕವಿತೆ ಮುಖಾಂತರನೇ ಉತ್ತರಣ. ಒಬ್ಬ ಮನುಷ್ಯನ ನಿಜವಾದ ಭಾವನೆಗಳು ಗೊತ್ತಾಗೋದು ಮನ್ಸು ನೊಂದಾದ್ಮೇಲೆ. ಒಬ್ಬ ವ್ಯಕ್ತಿ ಮಹತ್ವ ಗೊತ್ತಾಗೋದು ಒಬ್ಬ ವ್ಯಕ್ತಿನ ಕಳ್ಕೊಂಡಾದ್ಮೇಲೆ. ನಿಜವಾದ ಪ್ರೀತಿ ಆಗೋದು ಮದ್ವೆ ಆದ್ಮೇಲೆ. ಇಡೀ ಪ್ರಪಂಚಕ್ಕೆ ನಮ್ ಯೋಗ್ಯತೆ ಗೊತ್ತಾಗೋದು ನಾವು ಎತ್ತರಕ್ಕೆ ಬೆಳ್ದಾದ್ಮೇಲೆ. ಕರೆಕ್ಟ್. ಯಾಕಂದ್ರೆ ಇವಾಗ ಹಿಂದೆ ಮಾತಾಡೋರು ಯಾವ ಒಳ್ಳೇದ್ ಮಾಡಿದ್ರು ಮಾತಾಡ್ತಾರೆ, ಕೆಟ್ಟದ್ ಮಾಡಿದ್ರು ಮಾತಾಡ್ತಾರೆ. ಸೊ ಅವ್ರಗಳಿಗೆಲ್ಲ ನೀವು ರಾಂಗ್ ಟಿಕ್ ಮಾಡಿ ಮುಂದೆ ಹೋಗ್ತಾ ಇರ್ತೀರಿ. ಬ್ರೋ ಎಲ್ಲ ರಿಪ್ಲೈನೇ ಮಾಡಲ್ಲ. ಇನ್ಸ್ಟಾಗ್ರಾಮ್ ಅಲ್ಲಿ ನೆಗೆಟಿವ್ ಮಾಡ್ತಾರ, ನನಗೆ ನೆಗೆಟಿವ್ ಕಾಮೆಂಟ್ ಹಾಕ್ತಾರೆ, ನಾನ್ ಕೇರು ಮಾಡಲ್ಲ. ಯಾಕಂದ್ರೆ ಪಾಸಿಟಿವ್ ನಾವ್ ತಗೊಂಡಾದ್ಮೇಲೆ ನೆಗೆಟಿವ್ ಹಂಗೆ ತಗೋಬೇಕು. ಪಾಸಿಟಿವ್ ನಾವ್ ರಿಪ್ಲೈ ಮಾಡಲ್ಲ, ನೆಗೆಟಿವ್ ರಿಪ್ಲೈ ಮಾಡಲ್ಲ. ಅಣ್ಣ ಚೆನ್ನಾಗಿದೆ ವಿಡಿಯೋಸ್, ಎಂಜಾಯ್ ಮಾಡ್ರಪ್ಪ, ಶೇರ್ ಮಾಡಿ ಅಷ್ಟೇ. ಏನಂದ್ರೆ ನನ್ನ ಇಂಟೆನ್ಷನ್ ಏನಂದ್ರೆ, ನಾನು ಒಂದ್ ಕಡೆನೆ ಸ್ಟ್ರಕ್ ಆಗಿ ನಿಲ್ಕೋಬಾರ್ದು, ಹೋಗ್ತಾ ಇರ್ಬೇಕು. ಒಂದ್ ಸ್ಟೆಪ್ ಆಯ್ತು, ಈಗ 1-3 ಕವಿತೆ ಹೊಡೆದ್ಬಿಟ್ಟೆ ಸುಮ್ನಾಗ್ಬಿಡೋದಲ್ಲ. ಇಟ್ಸ್ ಎನ್ ಜರ್ನಿ. ಸಕ್ಸಸ್ ಅಂದ್ರೆ ಈಗ ನಾವು ಬೆಟ್ಟದ ಮೇಲೆ ಹೋದ್ವಿ, ಅಲ್ಲಿ ನಿಂತ್ಕೊಂಡ್ ಬರೀ ಎಂಜಾಯ್ ಮಾಡೋದಲ್ಲ, ಆ ಬೆಟ್ಟದಿಂದ ಇನ್ನೊಂದ್ ಬೆಟ್ಟಕ್ಕೆ ಹೋಗ್ಬೇಕು, ಅದಕ್ಕಿಂತ ಎತ್ತರವಾಗಿ. ಆತರ ಬೆಟ್ಟನ ದಾಟ್ತಾ ಇದ್ರೆ ಅದು ಜರ್ನಿ ಆಗುತ್ತೆ. ಈಗ ಸಾವು ಖಚಿತ, ಸಾವು ಬರುತ್ತೆ ಅಂತ ಹಂಗೆ ಕೂತ್ಕೊಂಡ್ರೆ ಜೀವನ ಸಾಗಲ್ಲ. ಲೈಫ್ ನ ಎಂಜಾಯ್ ಮಾಡ್ಕೊಂಡು ಸತ್ತೋಗ್ಬಿಡ್ಬೇಕು, ನನ್ನ ಇಂಟೆನ್ಷನ್. ಎಸ್, ನಾನ್ ನಿಮ್ಗೆ ಅವಾಗ್ಲೇ ಕೇಳ್ಬೇಕು ಅನ್ಕೊಂಡೆ. ಅವಾಗ್ಲೇ ನಾನು ಕೇಳ್ದೆ, ವಾಟ್ ಇಸ್ ಲೈಫ್ ಅಂತ. ವಾಟ್ ಇಸ್ ಲವ್ ಅಕಾರ್ಡಿಂಗ್ ಟು ಯು? ಪ್ರೀತಿ ಅಂದ್ರೆ ಏನು? ಲವ್ ಈಸ್ ನಾಟ್ ಅಬೌಟ್, ಇವತ್ತೆಷ್ಟೋ ಜನ ಹೇಳ್ತಾರೆ ಲವ್ ಆಗೋದು ರೆಸ್ಪೆಕ್ಟ್ ಇಂದ, ಟ್ರಸ್ಟ್ ಇಂದ. ನಾನು ಹೇಳ್ತೀನಿ ಲವ್ ಆಗೋದು ಲಾಯಲ್ಟಿಯಿಂದ. ಲಾಯಲ್ಟಿ ಅನ್ನೋದೊಂದಿದ್ರೆ ಇದೆಲ್ಲ ಇದ್ರ ಒಳಗಡೆ ಬಂದ್ಬಿಡುತ್ತೆ. ಫಸ್ಟ್ ಆಫ್ ಆಲ್, ನಿಮ್ ಪೇರೆಂಟ್ಸ್ಗೆ ನೀವು ಲಾಯಲ್ ಆಗಿಲ್ಲ ಅಂದ್ರೆ ನೀವೇನ್ ಗರ್ಲ್ ಫ್ರೆಂಡ್ ಲಾಯಲ್ ಆಗ್ತೀರಾ? ನೀವೇನ್ ಇನ್ನೊಬ್ಬ ಬಾಯ್ ಫ್ರೆಂಡ್ ಲಾಯಲ್ ಆಗ್ತೀರಾ? ನಿಮ್ ಇಂಟೆನ್ಷನ್ ಏನಾಗಾದ್ರೆ? ನನ್ ಪ್ರಕಾರ ಲಾಯಲ್ ಫಸ್ಟ್ ನಿಮಗ್ ನೀವು ಲಾಯಲ್ ಆಗಿ, ಆಮೇಲೆ ನಿಮ್ ಪೇರೆಂಟ್ಸ್ ನೀವು ಲಾಯಲ್ ಆಗ್ತೀರಾ, ಆಮೇಲೆ ಸೊಸೈಟಿಗೆ ಲಾಯಲ್ ಆಗ್ತೀರಾ, ಆಮೇಲೆ ನೀವು ಅದೇನೋ ಎಕ್ಸ್ ಬಾಯ್ ಫ್ರೆಂಡ್. ಇದೆಷ್ಟೋ ಹುಡುಗಿರು ಹೇಳ್ತಾರೆ, ನಂಗೆ ರೆಸ್ಪೆಕ್ಟ್ ಕೊಡ್ಲಿಲ್ಲ ಅವನು, ನಂಗೊಂಥರ ಚೀಟ್ ಮಾಡ್ದ, ಆತರ ನಂಗೆ ರೆಸ್ಪೆಕ್ಟ್ ಕೊಡೋನಿಗೆ ಸಿಗ್ತಾರೆ. ಫಸ್ಟ್ ನಿಮ್ ಲಾಯಲ್ ಇಲ್ವಲ್ಲ. ನಾವು ಇನ್ನೊಬ್ಬರ ಹತ್ರ ಅದನ್ನ ಬಯಸೋಕಿಂತ ಮೊದಲು ನಾವು ಕರೆಕ್ಟ್ ಆಗಿರ್ಬೇಕು ಅಂತ ಹೇಳ್ತೀವಿ. ಫಸ್ಟ್ ನಾವು ಲಾಯಲ್ ಆಗಿರ್ಬೇಕು, ನಮಗ್ ನಾವು ರೆಸ್ಪೆಕ್ಟ್ ಮಾಡ್ಬೇಕು. ರೆಸ್ಪೆಕ್ಟ್ ಅನ್ನೋದು ಏನ್ ಗೊತ್ತಾ? ಈಗ ನಾನು ನಿಮ್ ಬೈದ್ ಬಿಟ್ರೆ ಅದು ಡಿಸ್ರೆಸ್ಪೆಕ್ಟ್ ಅಲ್ಲ, ನಿಮ್ ಪ್ರೀತಿಯಿಂದಾನು ಬೈದಿರ್ಬೋದು ನಾನು, ನಿಮ್ ಒಳ್ಳೇದಕ್ಕೋಸ್ಕರನೂ ಬೈದಿರ್ಬೋದು, ನಿಮ್ ಇಂಟೆನ್ಷನಲ್ಲಿ ಸರಿಯಾಗಿಲ್ಲ ಅಂತ ನಾನು ಬೇರೆ ರೂಟ್ ಅಲ್ಲಿ ನಾನು ಇದ್ ಮಾಡಿರ್ಬೋದು. ಆದ್ರೆ ಅವ್ರ ಆತರ ಅರ್ಥ ಮಾಡ್ಕೊಳ್ತಿದ್ರೆ ಅದು ಅವ್ರ ಪರಿಸ್ಥಿತಿ, ನಾವೇನು ಮಾಡಕ್ಕಾಗಲ್ಲ. ಫಸ್ಟ್ ನಾವ್ ಹೇಳೋದು ಒಂದೇ, ಲಾಯಲ್. ನನ್ನ ಹತ್ರ ಬೆಲೆ ಇರೋದು ಒಂದಕ್ಕೆ. ನಿಮ್ ಹತ್ರ ಎಷ್ಟೇ ಕೊಟ್ಟಿದ್ರು ನಾನು ಬೆಲೆ ಕೊಡಲ್ಲ, ನಿಮ್ ಹತ್ರ ಎಷ್ಟೇ ಇನ್ನೂ ಕಾರ್ಗಳಿದ್ರು ನಾನು ಬೈರಲ್ಲ. ನೀವು ರೆಸ್ಪೆಕ್ಟ್ ಕೊಟ್ರ, ಲಾಯಲ್ಟಿ ಇದೆಯಾ ನಿಮ್ ಹತ್ರ, ಅದು ನನ್ ಮೇನ್. ಯಾಕಂದ್ರೆ ನೀವು ಲಾಯಲ್ ಆಗಿದ್ರೆ ನೀವು ಹಾನೆಸ್ಟ್ ಆಗಿ ಕೆಲಸ ಮಾಡ್ತೀರಾ, ಕಾಂಪ್ರಮೈಸ್ ಆಗಲ್ಲ. ನೀವ್ ಎಲ್ಲಾರ್ಗು ನೋ ಅಂತೀರಾ ಸೊಸೈಟಿಗೆ, ಆಗಲ್ಲ ಗುರು. ಯಾಕಂದ್ರೆ ಇವತ್ತು ಅವ್ರಿಗೆ ಅದು ಕೆಟ್ಟದಾಗ ಕಾಣಿಸಿರ್ಬೋದು, ಮುಂದಕ್ಕೆ ಹೋಗ್ತಾ 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 ಅವ್ರಿಗೇನೆ ಅದು ಒಳ್ಳೇದಕ್ ಕಾಣಿಸುತ್ತೆ. ನೀವ್ ಹೇಳಿದ್ ಒಳ್ಳೇದಕ್ಕೆ ಆಮೇಲೆ ಕಾಣಿಸುತ್ತೆ. ಇಂಟೆನ್ಷನಲಿ ಯಾರಿಗೂ ಹರ್ಟ್ ಮಾಡೋ ಫೀಲಿಂಗ್ ಇರಲ್ಲ, ಆಕ್ಚುಲಿ ಅದು ಒಳ್ಳೇದಕ್ಕೋಸ್ಕರ ಇರುತ್ತೆ.
ಎಸ್ ನಾವು ಯಾವಾಗ್ಲೂ ಕೇಳ್ತಾ ಇರ್ತೀನಿ, ಇವಾಗ ನೀವು ಒಬ್ಬ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗಿ ಅಥವಾ ಸೋಷಿಯಲ್ ಮೀಡಿಯಾಲಿ ನೀವು ಫೇಮಸ್ ಆಗಿರೋ ವ್ಯಕ್ತಿ ಆಗಿ ನೆಕ್ಸ್ಟ್ ಬರ್ತಕ್ಕಂಥ ನೆಕ್ಸ್ಟ್ ಜನರೇಷನ್ ಸೋಷಿಯಲ್ ಮೀಡಿಯಾ ಕ್ರಿಯೇಟರ್ಸ್ಗೆ ಏನೆಲ್ಲ ಸಜೆಷನ್ ಕೊಡಕ್ಕೆ ಇಷ್ಟಪಡ್ತೀರಾ? ಬ್ರೋ, ಕ್ರಿಯೇಟರ್ಸ್ ಒಂದೇ ಮಾತು ಹೇಳೋದು, ಆಕ್ಚುಲಿ ನೇಮ್ ಫೇಮ್ಗೋಸ್ಕರ ಏನು ಮಾಡಬೇಡಿ. ನೀವು ಮಾಡೋ ಕೆಲಸದಲ್ಲಿ ನಿಮ್ಗೆ ತೃಪ್ತಿ ಸಿಗ್ಬೇಕು ಫಸ್ಟ್. ಆಮೇಲೆ ನಾವ್ ಹೇಗ್ ರೀಚ್ ಆಗ್ಬೇಕು, ನಮ್ ವಿಷನ್ ಇರ್ಬೇಕು. ಆ ಮಾಡೋ ಕೆಲಸದಲ್ಲಿ ಎಲ್ಲಿಗೆ ಹೋಗಿ ಕೂತಿರ್ತೀನಿ ಮುಂದಕ್ಕೆ. ಈಗ ನನ್ನ ಇಂಟೆನ್ಷನ್ ಏನಂದ್ರೆ ನಾನು ಬಿಗ್ ಬಾಸ್ ಹೋಗ್ಬೇಕು, ನಾನು ಹೋಗ್ಲೇಬೇಕು. ನಾನು ಹೋಗದೆ ಇನ್ಯಾರು ಹೋಗ್ತಾರೆ? ಯಾರ್ಯಾರೋ ನೋಡ್ತೀನಿ ನಾನು. ಹೋದ್ ಸೀಸನ್ ಅಲ್ಲಿ ನೋಡಿದೆ, ಅದ್ರ ಹೋದ್ ಸೀಸನ್ ಅಲ್ಲಿ ನೋಡಿದೆ, ಯಾರ್ಯಾರೋ ಹೋಗಿ ಕೂತವ್ರೆ ಟ್ಯಾಲೆಂಟ್ ಇಲ್ದೇವ್ರು. ನಾವ್ಯಾಕೆ ರೀಚ್ ಆಗ್ಬಾರ್ದು? ನಾನು ಹೋಗ್ತೀನಿ ಬ್ರೋ, ನಂಗೆ ನಂಬಿಕೆ ಐತೆ. ಇನ್ 5 years ಅಲ್ಲಿ ನಾನು ಒಂದ್ ಸೀಸನ್ ಅಲ್ಲಿ ಅಂತೂ ಹೋಗಿ ಬಿಗ್ ಬಾಸ್ ಅಲ್ಲಿ ನಾನು ಹೋಗ್ಲೇಬೇಕು. ಬೇರೆ ನನ್ನ ಹತ್ರ ದಾರಿ ಇಲ್ಲ. ಈಗ ನನ್ಗೆ ಅವ್ರು ಸೆಲೆಕ್ಟ್ ಮಾಡಿದ್ರೆ ಇನ್ಯಾರು ಮಾಡ್ತಾರೆ? ಕರೆಕ್ಟ್. ನೀವು ಬಿಗ್ ಬಾಸ್ ಹೋಗ್ಬೇಕು ಅಂತಕ್ಕಂಥ ಮಾತು. ಎಸ್, ನಾವೆಲ್ಲರೂ ನಮ್ಮ ಚಾನೆಲ್ ಇಂದ ಬಯಸೋದೊಂದೇ, ನಮ್ಮ ಚಾನೆಲ್ ನ ಗೆಸ್ಟ್ ಸಲ್ಮಾನ್ ಅವರು ಬಿಗ್ ಬಾಸ್ ಹೋಗ್ಲೇಬೇಕು. ಆಲ್ ದ ಬೆಸ್ಟ್ ಈ ಒಂದು ಪ್ರಾಸೆಸ್ ಗೆ. ಆಲ್ ದ ಬೆಸ್ಟ್ ನಿಮ್ಗೂ. ಎಸ್, ಈ ಇಂಟೆನ್ಷನ್ ಬೇಕು. ಯಾಕಂದ್ರೆ ಯೂತ್ಸ್ ಅಲ್ಲಿ ಎಸ್ ನನ್ನ ಕೈಲಿ ಆಗಿಲ್ಲ ಅಂತ ಕೂರೋರು ಎಷ್ಟೋ ಜನ ಇದ್ದಾರೆ. ಯಾಕೆ ನಾನು ಯಾಕೆ ಆಗ್ಬಾರ್ದು, ನನ್ನಿಂದ ಯಾಕೆ ಆಗಲ್ಲ ಅಂತ ಯೋಚನೆ. ಅವ್ರು ಕರೀಲಿಲ್ಲ ಅಂದ್ರೆ ಬಿಗ್ ಬಾಸ್ ಅವರು ಅವ್ರ ದಡ್ರು ಯಾರು ಇಲ್ಲ. ಯಾಕೆ ಹೇಳಿ? ನಾನು ಎಲ್ಲಾರ್ಕಿಂತಾನು ಎಂಟರ್ಟೈನ್ಮೆಂಟ್ ಮಾಡಬಲ್ಲೆ. ಎಸ್, ಅಷ್ಟಂತೂ ಕೆಪಾಸಿಟಿ ಐತೆ. ನಾನ್ ನೋಡ್ದೆ ಒಂದು ಹೋದ್ ಸೀಸನ್ ಅಲ್ಲಿ ಎಂತೆಂತವ್ರು ಹೋಗೋರೆ ಬ್ರೋ. ಬೇಜಾರಾಗತ್ತೆ. ಹೆಸರುಗಳು ಬೇಡ, ಕಂಟ್ರೋವರ್ಸಿ ಆಗುತ್ತೆ. ಬೇಡ ನಂಗೆ ಹೆಸರು. ನಾನ್ ಬರೀ ಮಾತಲ್ಲೇ ರೋಸ್ಟ್ ಮಾಡ್ಬಿಡ್ತೀನಿ. ಹೆಸರು ಅವಶ್ಯಕತೆ ಏನ್ ಬೇಡ. ಆಕ್ಚುಲಿ ನನ್ಗೆ ಏನ್ ಬೇಜಾರಾಯ್ತು ಅಂದ್ರೆ, ಇನ್ನು ಟ್ಯಾಲೆಂಟ್ ಇಲ್ದೇವ್ರಿಗೆ ಬೆಲೆ ಅಲ್ವಾ ನಮ್ಮ ಕರ್ನಾಟಕದಲ್ಲಿ ಆಗಿರ್ಲಿ, ಇಂಡಿಯಾದಲ್ಲಿ ಒಳ್ಳೊಳ್ಳೆ ಟ್ಯಾಲೆಂಟ್ ನನ್ಕಿಂತನೂ ಇನ್ನು ಯೂತ್ಸ್ ಎಷ್ಟೆಷ್ಟು ಜನ ಇದಾರೆ. ಅವ್ರಿಗೆ ಗುರ್ಸಲ್ಲ. ನನ್ಗೆ ಇನ್ನೂ ಬಿಲೀಫ್ ಸಿಸ್ಟಮ್ ಜಾಸ್ತಿ. ನನ್ಗೆ ನಾನು ಹೋಗ್ಲೇಬೇಕು, ನಾನು ಹೋಗ್ತೀನಿ. ಇದೆಲ್ಲದರ ನಡುವೆ ಸಿನಿಮಾಗೆ ಹೋಗುವಂತ ಹುಚ್ಚು ಏನಾರು ಇದೆಯಾ? ಸಿನಿಮಾದವ್ರು ನನ್ಗೆ ಬಂದು ಹಿಡ್ಕೊಂಡು ಹೋಗ್ತಾರೆ, ನಾನು ಹೋಗೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಾವು ಕಂಟೆಂಟ್ ಕ್ರಿಯೇಟರ್, ಕಂಟೆಂಟ್ ಬರೆಯೋದು. ಬೇರೆಯವ್ರ ರೀಲ್ಸ್ಗೆ ನಾವು ಲಿಪ್ ಮಾಡಲ್ಲ. ಲಿಪ್ಸಿಂಗ್ ಮಾಡೋದಲ್ಲ, ನಾವು ಮಾಡಲ್ಲ. ನಾವು ಓನ್ ಆಗಿ ಕಂಟೆಂಟ್ ಬರ್ದ್ಬಿಟ್ಟು ರಿಯಲ್ ಕಂಟೆಂಟ್ ನಾವು ಜನರ ಹತ್ರ ತಗೊಬರ್ತೀವಿ. ನಾವ್ ಯಾರ ಹತ್ರನೂ ಹೋಗೋ ಅವಶ್ಯಕತೆನೇ ಇಲ್ಲ, ಅವರೇ ನಮ್ಗೆ ಮುಟ್ಕೊಂಡ್ ಬರ್ತಾರೆ. ಇದ್ರೆಲ್ಲದ್ರ ಜೊತೆ ಏನಾದ್ರು ಮೂವಿ ಮಾಡೋದು ಅಥವಾ ಶಾರ್ಟ್ ಮೂವಿ ಮಾಡ್ತಕ್ಕಂಥ ಪ್ಲಾನ್ಸ್ ಏನಾದ್ರು, ನೆಕ್ಸ್ಟ್ ಪ್ಲಾನ್ಸ್ ಏನಿದೆ, ನೆಕ್ಸ್ಟ್ 5 years ಪ್ಲಾನ್ಸ್ ಏನಿದೆ ಅಂತ? ಏನಂದ್ರೆ ಒಂದು ಮೀನಿಂಗ್ಫುಲ್ ರ್ಯಾಪ್ ಇರ್ಬೇಕು. ಯಾಕಂದ್ರೆ ಆಲೋಕ್ ಸರ್ ಚೆನ್ನಾಗ್ ಮಾಡೋರೆ. ಅದು ನೀ ಬೆಳಿತಿದ್ಯಾ ಅಂದಾಗ್ಲೇ ಹೊರ್ಕೊಳ್ಳೋದಿಲ್ಲ. ಸ್ಟಾಪ್ ಕೇರಿಂಗು ಮಗ, ಅವಮಾನವೇ ಮೊದಲು ಜೀವನದಲ್ಲಿ, ಸನ್ಮಾನ ಕೊನೆಗ್ ಮಗ. ಡೋಂಟ್ ವರಿ ಅದೆಲ್ಲ ಮೀನಿಂಗ್ಫುಲ್ ರ್ಯಾಪ್ ಮಾಡ್ಬೇಕು ಅಂತ ಒಂದು ಆಸೆ ಐತೆ. ಸಿನಿಮಾ ಎಲ್ಲ ಏನಷ್ಟು ಇಂಟ್ರೆಸ್ಟ್ ಇಲ್ಲ. ಏನಿದ್ರು ಎಂಟರ್ಟೈನ್ಮೆಂಟ್ ಮಾಡ್ಬೇಕು ಜನರಿಗೆ. ಫ್ರೆಂಡ್ ಜೊತೆ ಚೆನ್ನಾಗಿರ್ಬೇಕು, ಖುಷಿಯಾಗಿರ್ಬೇಕು. ಇರೋದೊಂದು ಲೈಫ್. ಯಾಕಂದ್ರೆ ಮುಂದಕ್ಕೆ ಏನಾಗುತ್ತೆ, ಹೇಗಾಗುತ್ತೆ ಅದೆಲ್ಲ ನಾವು ಹೇಳಕ್ಕಾಗಲ್ಲ, ಡಿಸೈಡ್ ಮಾಡಕ್ಕಾಗಲ್ಲ. ಆ ಇಂಟೆನ್ಷನ್ ಇದ್ ಮಾಡ್ತಾ ಇದೀನಿ. ಎಸ್, ನಾನು ಎಲ್ರಿಗೂ ನನ್ನ ಮಾತನ್ನ ಕೊನೆಯಲ್ಲಿ ಒಂದಿಷ್ಟು ವಿಷಯಗಳನ್ನ ಕೇಳ್ತಾ ಹೋಗ್ತೀನಿ. ವಾಟ್ ಈಸ್ ಪೇರೆಂಟ್ಸ್ ಅಕಾರ್ಡಿಂಗ್ ಟು ಯು? ತಂದೆ ತಾಯಿ ಇತ್ತೀಚಿನ ದಿನಗಳಲ್ಲಿ ವೃದ್ಧಾಶ್ರಮ, ಅನಾಥಾಶ್ರಮಗಳು ಸಾವಿರಾರು ಆಗ್ತಾ ಇದೆ, 100 ಆಗ್ತಾ ಇದೆ. ಅದರಿಂದ ನಮ್ಮ ಯೂತ್ಸ್ಗೆ ಅವರ ತಂದೆ ತಾಯಿಗಳ ಬಗ್ಗೆ ಏನ್ ಹೇಳಕ್ಕೆ ಇಷ್ಟಪಡ್ತಾರೆ? ಪೇರೆಂಟ್ಸ್ ಸ್ಟ್ರೆಂತ್. ಎಸ್, ಪೇರೆಂಟ್ಸ್ ಇಲ್ಲ ಅಂದ್ರೆ ಜೀವನ ಇಲ್ಲ. ಈಗ ನಮ್ಮ ಮದರ್ ತೀರೋಗಿ ನನ್ಗೆ ಮೇ ಬಿ 5 years ಆಗ್ತಾ ಇದೆ. ಆ ಪೇನ್ ನನಗ್ ಗೊತ್ತು, ನನ್ ಜೊತೆ ಏನ್ ನಡೀತಾ ಇದೆ ಅನ್ಬಿಟ್ಟು. ಆ ಪೇನ್ ಬೇಕಾದ್ರೆ ನಾನು ನಿಮ್ಗೆ ಫಸ್ಟ್ ಹೇಳಿದ್ನಲ್ಲ, ತಾಯಿ ಫಸ್ಟ್ ಹೊಟ್ಟೆ ನೋಡೋದು, ಬೇರೆಯವರೆಲ್ಲ ಬಟ್ಟೆ ನೋಡ್ತಾರೆ. ಆಕ್ಚುಲಿ ನಿಮ್ ಜೇಬಲ್ಲಿ ಎಷ್ಟೈತೆ ಅಂತ ಹೋಗಿ ನೋಡ್ತಾರೆ. ಆಕ್ಚುಲಿ ಫಸ್ಟ್ ಆಫ್ ಆಲ್ ಇವತ್ತೇನೇ ಆಗಿದ್ರು, ಮುಂದಕ್ಕೆ ನಾನು ಏನೇ ಆದ್ರೂ ನಮ್ಮ ತಾಯಿಯಿಂದಾನೆ. ಯಾಕಂದ್ರೆ ಅವ್ರ ಆಶೀರ್ವಾದ ನನ್ನ ಮೇಲೆ ಇದ್ದೇ ಇದೆ. ನಾನು ಯಾವ್ದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಲ್ಲ. ನಮ್ಮ ತಾಯಿ ಹೆಸರು ಇನ್ನೂ ಬೇರೆ ಲೆವೆಲ್ ತಗೊಂಡು ಹೋಗ್ತೀನಿ. ಸಾಮನ್ಗೋಸ್ಕರ 2 ಪದಗಳೇನಾರು ಹೇಳಿದ್ಯಾ? ಮನ್ಸಲ್ಲಿರೋ ಗಾಯ ಇನ್ನೂ ಸೂಕ್ಷ್ಮವಾಗಿದೆ. ಇಡೀ ಪ್ರಪಂಚ ನನ್ ವಿರುದ್ಧವಾಗಿದೆ. ಸೋಲ್ತೀನಿ ಅನ್ನೋ ಭಯ ನನ್ಗಿಲ್ಲ, ಯಾಕಂದ್ರೆ ನಮ್ಮ ತಾಯಿ ಆಶೀರ್ವಾದ ನನ್ ಮೇಲಿದೆ. ಆ ಪೇನ್ ಯಾರು ಅನುಭವಿಸಿರ್ತಾರಲ್ಲ ಅವ್ರಿಗೆ ಮಾತ್ರ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಸರ್, ನೀವು ಇಲ್ಲಿ ತನಕ ಇಷ್ಟು ಜರ್ನಿಲಿ ಝೀರೋ, ನಾನು ಹೇಳ್ಬೋದಾ ಈ ಪದನ್ನ, 0 ಇಂದ ಇವತ್ತು ಈ ಲೆವೆಲ್ಗೆ ಒಂದು ಬಂದಿದ್ದೀರಾ ಅಂದ್ರೆ? ನಾನೇನು ಬಂದಿಲ್ಲ ಬ್ರೋ, ಜಸ್ಟ್ ಬಿಗಿನಿಂಗ್. ಯಾಕಂದ್ರೆ ನಾನು ಇನ್ನೂ ಏನೋ ರೀಚ್ ಆಗಿಲ್ಲ, ನಾನು ಇನ್ನೂ ಬಂದಿಲ್ಲ. ಫಸ್ಟ್ ಆಫ್ ಆಲ್ ನಾನು ನಿಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ, ನಂಗೆ ಇಲ್ಲಿಗೆ ಕರ್ಸಿದಕ್ಕೆ. ಯಾಕಂದ್ರೆ ನನ್ನ ಇಂಟೆನ್ಷನ್ ಏನ್ ಗೊತ್ತಾ, ನೀವು ಬಂದಿದ್ದೀರಾ, ನಿಮ್ಗೂ ನಾನು ಬೆಳೆಸ್ಬೇಕು, ನಾನು ಬೆಳಿಬೇಕು, ಅವರು ಬೆಳಿಬೇಕು, ಆತರ ನನ್ನ ಇಂಟೆನ್ಷನ್. ಒಬ್ಬ ಲೀಡರ್ ಅಂದ್ರೆ ಎಲ್ಲಾರ್ಗು ತಗೊಂಡು ಹೋಗಕ್ ನೋಡ್ತಾನೆ. ಅದೇ ಒಬ್ಬ ಸೆಲ್ಫ್ ಎಂಪ್ಲಾಯ್ಡ್, ಒಬ್ಬ ಎಂಪ್ಲಾಯ್ಡ್ ಏನ್ ಮಾಡ್ತಾನೆ ಅಂದ್ರೆ, ಅವ್ನ ಇಂಟೆನ್ಷನ್ ಏನಂದ್ರೆ ನಾನ್ ಸೇಫ್ ಆಗ್ಬಿಟ್ರೆ ಸಾಕು, ನಾನ್ ಚೆನ್ನಾಗಿದ್ರೆ ಸಾಕು. ಆಕ್ಚುಲಿ ಒತ್ಕೊಂಡು ಹೋಗೋದು ಏನೂ ಇಲ್ಲ, ಅವನು ಏನು ಒತ್ಕೊಂಡು ಹೋಗಲ್ಲ, ನಾವೇನು ಒತ್ಕೊಂಡು ಹೋಗಲ್ಲ. ಆಕ್ಚುಲಿ ನೀವು ನಮ್ಗೆ ಒತ್ಕೊಂಡು ಹೋಗ್ತೀರಾ, ನಾವೇನಾದ್ರು ಮಾಡಿದ್ರೆ ನಿಮ್ಮಿಂದ 4 ದಿನ ಕರ್ಕೊಂಡ್ ಬಂದ್ ನಮ್ಗೆ ಒತ್ಕೊಂಡು ಹೋಗ್ತೀರಾ. ಆತರ ಮನುಷ್ಯ ಮತ್ತೆ ಸಿಗಲ್ಲಪ್ಪ ಅನ್ಬಿಟ್ಟು.
ನನ್ನ ಇಂಟೆನ್ಷನ್ಸ್ ಬೇರೆ ಇದೆ, ನಂದು ಥಿಂಕಿಂಗ್ ವಿಸಿಬಿಲಿಟಿ ಎಲ್ಲ ನಾನು ಸೊಸೈಟಿಯಿಂದ ಈಚೆ ಇದೆ. ಯಾಕಂದ್ರೆ ನಾನು ಕಾಲೇಜ್ ಬಿಟ್ಟಿದ್ದೆ ಅದೇ ಪರ್ಪಸ್ಗೆ. ಯಾಕಂದ್ರೆ ನನ್ಗೆ ನಾಟಕ ಮಾಡಕ್ ಇಷ್ಟ ಇಲ್ಲ. ಇವತ್ತು ಎಷ್ಟೋ 90% ಫ್ರೆಂಡ್ಸ್ ನನ್ನ ಜೊತೆ ನಾಟಕ ಮಾಡ್ತಾ ಇದ್ರು. ಯಾಕಂದ್ರೆ ಅವ್ರು ಏನ್ ಓದ್ತಾರೋ ಅವ್ರಿಗೆ ಗೊತ್ತಿಲ್ಲ. ಪೇರೆಂಟ್ಸ್ ದುಡ್ಡು ಹಾಳು ಮಾಡ್ತಾವ್ರು ಫಸ್ಟ್ ಆಫ್ ಆಲ್. ಅವ್ರು ಬರ್ತಾ ಇರೋದು ಒಂದು ಜಾಬ್ಗೆ, ಡಿಗ್ರಿಗೆ. ನಾನೇ ಕೆಲಸ ಮಾಡ್ಲಿ ವಿಕ್ರಾಂತ್ ಅಲ್ಲಿ, JK ಫ್ಯಾಕ್ಟರಿ, ಇನ್ಫೋಸಿಸ್ ಎಲ್ಲ ನಾನೇ ಕೆಲಸ ಮಾಡ್ಲಿ? ನಂಗೆ ಇಂಟ್ರೆಸ್ಟ್ ಇಲ್ಲ ಗುರು. ನಾನು ಬಿಸ್ನೆಸ್ ಮಾಡ್ತೀನಿ ನಾನಾಗಿ. ನಾನು ಯಾವಾಗ ಬೇಕಾದ್ರೂ ಹೋಗ್ಬೋದು, ಯಾವಾಗ ಬೇಕಾದ್ರೂ ಬರ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು ಓಡಾಡ್ಕೊಂಡು. ಅದ್ ನನ್ನ ಓನ್ ಬಿಸ್ನೆಸ್. ಇವತ್ತು 10 ರೂಪಾಯಿ ಸಂಪಾದನೆ ಮಾಡಿದ್ರು ನನ್ಗೆ, 1,000 ಸಂಪಾದನೆ ಮಾಡಿದ್ರು ಅವನು, 1 ಕೋಟಿ ಸಂಪಾದನೆ ಮಾಡಿದ್ರು ಅವನು. ಅದ್ ಯಾವ ಎಜುಕೇಶನ್ ಸಿಸ್ಟಮ್ ನಿಮ್ಗೆ ಕೇಳ್ಕೊಡ್ತಿರೋದೇ ತಪ್ಪು ಎಜುಕೇಶನ್ ಸಿಸ್ಟಮ್ ಫಸ್ಟ್ ಆಫ್ ಆಲ್. ನಾನು ಬ್ಲೇಮ್ ಡೈರೆಕ್ಟ್ ಆಗಿ ಮಾಡ್ತೀನಿ. ಓದಿದ್ರೆ ಒಂದ್ ಒಳ್ಳೆ ಕೆಲಸ ಸಿಗುತ್ತೆ. ಮೊದ್ಲು ಏನ್ ಮಾಡ್ತಾ ಇದ್ರು ಬ್ರಿಟಿಷ್ ಎಲ್ಲ, ಅವ್ರ ಎಜುಕೇಶನ್ ಸಿಸ್ಟಮ್ ಕೊಡ್ಬಿಟ್ಟು ಹೋದ್ರು ನಮ್ಗೆ. ಯಾಕೆ ಕೊಡ್ಬಿಟ್ಟು ಹೋದ್ರು? ಅವ್ರ ಕೆಲ್ಸಕ್ಕೆ ಆಗಿನ ಕಾಲದಲ್ಲಿ. ಈಗ ಇದನ್ ಸೇಮ್ ಏನ್ ಮಾಡ್ತಾರೆ, ನಿಮ್ಗೆ ಮೆಂಟಲಿ ಜೈಲಲ್ಲಿ ಆಗ್ತಿರೋದು. ಪ್ರಾಕ್ಟಿಕಲಿ ಆಗ್ತಾ ಇಲ್ಲ, ಮೆಂಟಲಿ. ನಿಮ್ಗೆ ಲೋನ್ ಕೊಡ್ತವ್ರೆ, ಈ ಕಡೆಯಿಂದ ಬೇರೆ ಕಡೆ ಇದ್ ಮಾಡ್ಬಿಟ್ಟು ಬೇರೆ ಕಡೆ ಡೈವರ್ಟ್ ಮಾಡ್ತಾರೆ ನಿಮ್ ಮೈಂಡ್ ನ. ನಿಮ್ ಒಂದ್ ಕಡೆ ಬಿಸಿ ಮಾಡ್ತಾರ ಅವರು, ನಿಮ್ ಕೆಲಸಗಳಿಂದ ದೂರ ಇಡ್ತಾ ಇದಾರೆ. ಆಕ್ಚುಲಿ ನಮ್ ಬುದ್ಧಿ ನಮ್ ಕೈಲಿ ಇರ್ಬೇಕು ಅಂತಾರೆ. ಅವರೇ ಬೇರೆಯವ್ರ ಬುದ್ಧಿ, ಅವರೇ ಬೇರೆಯವ್ರನ್ನ ಕೊಟ್ಟಿರ್ತಾರ ಅವ್ರ ಬುದ್ಧಿ. ಹೇಳೋದೊಂದು ಮಾಡೋದೊಂದು ಆಗಿದೆ ಇವಾಗ. ಆಕ್ಚುಲಿ ಏನೇ ಇರ್ಲಿ ಬ್ರೋ, ನಿಮ್ದಿ ಇರ್ಬೇಕು ಜೀವನದಲ್ಲಿ. ನಿಮ್ದಿ ಇಲ್ಲ ಅಂದ್ರೆ ಏನೂ ಇಲ್ಲ. ಸೊ ಈ ಜರ್ನಿಲಿ ನೀವ್ ಹೇಳಿದ್ರಿ ಬಿಗ್ ಬಾಸ್ ಹೋಗೋ ಜರ್ನಿ, ನನ್ಗೆ ತುಂಬಾ ಖುಷಿ ಆಯ್ತು. ಎಸ್, ಯಾಕಂದ್ರೆ ಆ ಕಾನ್ಫಿಡೆನ್ಸ್ ಎಲ್ಲರೂ ಬರಲ್ಲ. ಇವ್ ನಾನು ಕೇಳಿದ್ರೆ ಅವ್ರ ಮನ್ಸಲ್ಲಿ ಇರುತ್ತೆ, ಸರಿ ನಾನು ಬಿಗ್ ಬಾಸ್ ಹೋಗ್ಬೇಕು ಅನ್ಕೊಂತ ಇದ್ದೇನೆ ಅಂತ ಅವ್ರ ಮನ್ಸಲ್ಲಿ ಇರುತ್ತೆ. ಬಟ್ ಅದನ್ನ ಬಾಯಿ ತೆಗೆದು ಹೇಳುವಂತ ಕಾನ್ಫಿಡೆನ್ಸ್ ಯಾರಿಗೂ ಇರಲ್ಲ. ಸೊ ನೀವ್ ಹೇಳಿದ್ರಿ ಆಲ್ ದ ಬೆಸ್ಟ್, ತುಂಬಾ 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 ಒಳ್ಳೇದಾಗ್ಲಿ. ಹೋಗಿ ನಾವು ಒಂದಿನ ಎಸ್ ನಮ್ ಚಾನಲ್ ಸಲ್ಮಾನ್ ಅವ್ರು ಬಂದಿದ್ರು, ಬಿಗ್ ಬಾಸ್ ಅಲ್ಲಿ ಇದ್ದಾರೆ ಅಂತಕ್ಕಂಥ ಖುಷಿ ನಾವು ಪಡ್ತೀವಿ, ನಮ್ ವೀಕ್ಷಕರು ಖುಷಿ ಪಡ್ತಾರೆ. ಸೊ ಇದೆಲ್ಲ ಬಿಡ್ತೀನೋ ಗೊತ್ತಿಲ್ಲ, ಅದೆಲ್ಲ ಸರ್. ನೀವ್ ಹೇಳಿದಾಗೆ ಮನಸ್ಸಿನ ನೆಮ್ಮದಿನೇ ಇಂಪಾರ್ಟೆಂಟ್. ನೀವ್ ಹೇಳಿದಾಗ ಜನರಿಗೆ ನಾವು ರೀಚ್ ಆಗೋದು ಇಂಪಾರ್ಟೆಂಟ್ ಅಂತ. ಸೊ ಜನರು ಮನಸ್ಸು ಗೆಲ್ದ ಕಪ್ಪೇನ್ ಸರ್ ಹಂಗಂತ ಹೇಳಿ ಕಪ್ ಗೆಲ್ಲದಾಗೆ 16 ವರ್ಷದಿಂದ ನಮ್ಮ RCB ಯಾಕೆ ಸರ್ ಹಂಗ್ ಸೋಲ್ತಿತ್ತು ಅಂತವ್ರನ್ನೇ ಕೈ ಹಿಡಿದೀವಿ ಅಂತ ಸರ್, ನಿಮ್ನೆ ಕೈ ಹಿಡಿಲ್ವಾ ಹೇಳಿ? ಅದೇ ನಾನು ಇನ್ನೊಂದು ಕವಿತೆ ಬರ್ತಿದ್ದೀನಿ, ನಿಮ್ ಚಾನೆಲ್ ಒಂದು ಹೇಳ್ಬಿಡೋದ ಅಂತ. ಎಸ್, ಒಂದಲ್ಲ ಸರ್ ಹತ್ತೇಳಿ ನಿಮ್ದೆ. ಪ್ರೀತಿಲ್ ನೊಂದವನು ಮಾನಸಿಕವಾಗಿ ಆಗಿರ್ತಾನ ರೋಗಿ, ಸಿಂಗಲ್ ಆಗಿರೋರು ಪದೇ ಪದೇ ಸಿನಿಮಾ ನೋಡ್ತಾರೆ ಜೋಗಿ. ನನ್ ಜೀವನ ಸಾಕ್ತಾ ಇದೆ ತುಂಬಾ ಹಾಯಾಗಿ, ಪ್ರೀತಿಯಲ್ಲಿ ನಿಂಗೆ ಇನ್ನೊಂದು ಚಾನ್ಸ್ ಕೊಡ್ತಾ ಇದೀನಿ, ಟ್ರೈ ಮಾಡ್ಕೋ. ನೀನ್ ಸಿಗ್ಲಿಲ್ಲ ಅಂದ್ರೆ ಜೀವನ ಪೂರ್ತಿ ನನ್ ಮನ್ಸ್ ಆಗ್ಬಿಡುತ್ತೆ ನಿರುದ್ಯೋಗಿ. ಇನ್ನೊಂದು ಬರ್ದಿದ್ದೀನಿ, ಬೇರೆಯವ್ರ ಕಷ್ಟನೇ ನಮ್ ಕೈಯಿಂದ ನೋಡಕ್ಕಾಗಲ್ಲ, ಎಲ್ರಿಗೂ ನಮ್ ನೋವನ್ನ ನಾವ್ ಹೇಳಕ್ಕಾಗಲ್ಲ, ಜೀವನನ ನಾವ್ ಅನ್ಕೊಂಡಂಗ್ ಸಾಕ್ಸಕ್ಕಾಗಲ್ಲ. ಪ್ರೀತಿ ಮಾಡಿದ್ ನಿಜ, ಆದ್ರೆ ಅದೇ ಪ್ರೀತಿನ ಬೇರೆಯವ್ರ ಜೊತೆ ನಮ್ ಕಣ್ಣಿಂದ ನೋಡಕ್ಕಾಗಲ್ಲ. ಹೇಳಿ ಬ್ರೋ. ಇಲ್ಲ, ನಿಮ್ ಕೇಳ್ತಾ ಇದ್ರೆ ತುಂಬಾ ಚೆನ್ನಾಗಿದೆ. ನಾನು ಅದೇ ಕೇಳಿದ್ನಲ್ಲ, ನಾನು ಫಸ್ಟ್ ಅಪ್ರೋಚ್ ಮಾಡಿದಾಗ ನಿಮ್ಗೆ ಎಸ್ ನಾನು ನಿಮ್ ಮಾತು ದ ವೇ ಯು ಯಾರಿಗೆ ಹೇಳ್ತೀರಾ, ಎಸ್ ಅವ್ರಿಗೆ ಕೇಳಿದವ್ರಿಗೆ ಅನ್ಸ್ಬೇಕು, ಎಸ್ ಏನೋ ಇದೆಲ್ಲ ನಮ್ ಲೈಫಲ್ಲಿ ಆಗ್ತಿದೇನೋ, ಎಸ್ ನಮ್ ಲೈಫಲ್ಲಿ ಆಗಿರೋದು ಯಾರಿಗೆ ಹಿಂಗ್ ಗೊತ್ತಾಗಿದೆ, ಅವ್ರು ನಮ್ಗೋಸ್ಕರನೇ ಬರ್ತಿದಾರೆ ಅನ್ನೋ ತರ ಪದಗಳನ್ನ ಉಪಯೋಗಿಸೋದಾಗಿರ್ಬೋದು. ಎಲ್ಲವನ್ನೂ ಚೆನ್ನಾಗಿ ತುಂಬಾ ಕನ್ನಡದ ಪದ ಬಳಕೆಯನ್ನು ತುಂಬಾ ಚೆನ್ನಾಗಿ ಮಾಡಿದ್ರೆ, ಅದು ನನಗೆ ತುಂಬಾ ಇಷ್ಟ ಆಯ್ತು. ಬಿಕಾಸ್ ನನ್ನ ಮೇನ್ ಇಂಟೆನ್ಷನ್ ಬಂದ್ಬಿಟ್ಟು ಎಸ್ ಕನ್ನಡ ಬೆಳಿಬೇಕು, ಕನ್ನಡ ಉಳಿಬೇಕು, ಕನ್ನಡ ಬಳಸಬೇಕು. ಕನ್ನಡ ಬೆಳೆಯೋದು ಯಾವಾಗ ಅಂದ್ರೆ ನಾವು ಕನ್ನಡದಲ್ಲಿ ಫಸ್ಟ್ ಮಾತಾಡಿದಾಗ ಕನ್ನಡ ಬೆಳೆಯುತ್ತೆ. ಸೊ ಹಂಗಾಗಿ ನಾನು ಮೇನ್ ಇಂಟೆನ್ಷನ್ ಅದಕ್ಕೆ ಇಟ್ಕೊಂಡು ನಾನು ಕನ್ನಡದ ಬಾವುಟ, ಕನ್ನಡದ ಪುಸ್ತಕಗಳನ್ನ ಎಲ್ರಿಗೂ ಯಾಕೆ ಕೊಡ್ತಿದ್ದೀನಿ, ಅಟ್ಲೀಸ್ಟ್ 1 ಗಂಟೆ ಸುಮ್ನೆ ನೋಡಿದಾಗ ಸಿ ಬುಕ್ ಇವ್ರು ಕೊಟ್ಟಿದ್ರು, ಏನೋ ಒಂದು ಬುಕ್ 1 ಪೇಜ್ ನೋಡ್ತೀರಾ, ಇವತ್ತು ಇಂಟ್ರೆಸ್ಟ್ ಬರುತ್ತೆ, ನಾಳೆ ಇನ್ನೊಂದು ಪೇಜ್ ನೋಡ್ತೀರಾ, ಕನ್ನಡ ನೋಡಿ ನಾವು ಏನ್ ಮಾಡಿದೀವಿ ಅನ್ನೋ ಗೊತ್ತಿಲ್ಲ. ಜನನಿ ಜನ್ಮಭೂಮಿ ಸ್ವರ್ಗಕ್ಕಿಂತ ಮಿಗಿಲು ಅಂತ ಹೇಳ್ತಾರೆ. ನಾವು ಈ ಭೂಮಿಲಿ ಕನ್ನಡ ಮಣ್ಣಲ್ಲಿ ಹುಟ್ಟಿದೀವಿ. ಸೊ ಅದಕ್ಕೆ ಋಣ ತೀರಿಸುವಂತ ಒಂದು ಸಣ್ಣ ಕೆಲಸ ಅಷ್ಟೇ. ಋಣ ತೀರಿಸುವಂತದ್ದೇನಲ್ಲ, ಅದಕ್ಕೊಂದು ಅದನ್ನ ಉಳಿವಿಗಾಗಿ, ಅದರ ಬೆಳವಣಿಗೆಗಾಗಿ ಒಂದು ಸಣ್ಣ ನನ್ನ ಪ್ರಯತ್ನ ಈ ಚಾನಲ್ ಇಂದ, ಅಥವಾ ಈ ತರದ ಪುಸ್ತಕಗಳನ್ನ, ಈ ತರದ ಬಾವುಟಗಳನ್ನ ಕೊಡೋದು. ಸೊ ನನ್ನ ಮೇನ್ ಇಂಟೆನ್ಷನ್ ಬಂದ್ಬಿಟ್ಟೆ ನಾನು ಇದು ಮಾಡೋದು ಏನಕ್ಕೆ, ಪ್ರತಿಯೊಬ್ಬ ಸಮಾಜದ ಕಟ್ಟಕಡೆಯ ವ್ಯಕ್ತಿನೂ ಕೂಡ ನನ್ನ ಚಾನಲ್ ಅಲ್ಲಿ ಬರ್ಬೇಕು. ಸೊ ಆ ಇಂಟೆನ್ಷನ್ ಇಟ್ಕೊಂಡು ನಾನು ಈ ಚಾನಲ್ ಮಾಡಿದ್ದೀನಿ. ಎಸ್ ನಾವಿಬ್ರು ಒಂದೇ ಮನಸ್ಥಿತಿ ಅವ್ರು ಅನ್ಸುತ್ತೆ. ಬಿಕಾಸ್ ಎಸ್ ನಮ್ಮಿಂದ ಇನ್ನೊಬ್ರಿಗೆ ಒಳ್ಳೇದಾಗ್ಲಿ, ಇನ್ನೊಂದು ಹೆಲ್ಪ್ ಆಗ್ಲಿ ಅಂತ ಮಾತಾಡ್ತೀವಿ. ಸರ್, ನನ್ನ ಕಾನ್ವರ್ಸೇಷನ್ ಕೊನೆ 2 ಪ್ರಶ್ನೆಗಳು ನಿಮ್ಗೆ. ಇಲ್ಲಿ ತನಕ ಈ ಜರ್ನಿ ಒಂದಿಷ್ಟು ಜನರ ಸಂಪಾದನೆ ಮಾಡಿ, ಒಂದಿಷ್ಟು ಜನರ ಪ್ರೀತಿನ ಸಂಪಾದನೆ ಮಾಡಿ, ಒಂದಿಷ್ಟು ಜನರ ಮನಸ್ಸಲ್ಲಿ ಸಲ್ಮಾನ್ ತಾಜ್ ಅಂದ್ರೆ ಎಸ್ ಇವರೇ ಒಳ್ಳೆ ಸಾಲುಗಳನ್ನು ಹೇಳ್ತಾರೆ, ಒಳ್ಳೆ ಬರವಣಿಗೆಗಳನ್ನು ಮಾಡ್ತಾರೆ ಅಂತ ಹೇಳಿ ಇಷ್ಟು ಒಂದು ಜರ್ನಿ ಆಗಿದೆ ಸರ್. ಇಲ್ಲಿ ತನಕ ಯಾರಿಗೆಲ್ಲ ಥ್ಯಾಂಕ್ಸ್ ಹೇಳಕ್ ಇಷ್ಟ, ಯಾರಿಗಾರ ಥ್ಯಾಂಕ್ಸ್ ಹೇಳಕ್ ಇಷ್ಟ ಇದ್ರೆ ಯಾರಿಗೆ ಥ್ಯಾಂಕ್ಸ್ ಹೇಳ್ತೀರಾ? ಯಾರು ಸಾರಿ ಕೇಳಿದ್ರೆ ಯಾರಿಗೆ ಸಾರಿ ಕೇಳ್ತೀರಾ ಸರ್? ಸರ್, ಇದು ಫಸ್ಟ್ ಆಫ್ ಆಲ್ ನಾನು ದೇವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ನನಗೆ ನಮ್ಮ ತಾಯಿ ಕಿತ್ಕೊಂಡ ಅಂತ ನಂಗೇನು ಬೇಜಾರಿಲ್ಲ.
ನಮ್ ತಾಯಿ ಕಿತ್ಕೊಂಡಿದ್ದು ದೇವ್ರು ಒಂದ್ ಇಂಟೆನ್ಷನ್ ಇಂದ, ಯಾಕಂದ್ರೆ ನನ್ಗೆ ಸ್ಟ್ರಾಂಗ್ ಮಾಡ್ಬೇಕಿತ್ತು. ನಾನು ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇರೋದು. ನಾನು ಸಾರಿ ಹೇಳ್ಬೇಕಂದ್ರೆ ಅದು ಯಾರಿಗೂ ಹೇಳಕ್ ಇಷ್ಟಪಡಲ್ಲ, ಯಾಕಂದ್ರೆ ಆತರ ನಾನ್ ತಪ್ಪೇನು ಮಾಡಿಲ್ಲ. Yes. ಸಾರಿ ಹೇಳ್ದಷ್ಟು. ಹ್ಮ್. ಆದ್ರೂ ಯಾರಾದ್ರೂ ನನ್ ಕೇಳಿಂದ ನನ್ ಕವಿತೆಯಿಂದ ಯಾರಾದ್ರೂ ಹರ್ಟ್ ಆಗಿದ್ರೆ ಸಾರಿ ಹೇಳಿದ್ರಲ್ಲಿ ಏನ್ ತಪ್ಪಿಲ್ಲ. ಕ್ಯಾಶುವಲ್ ಆಗಿ ನಾನು ಸಾರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾರು ಬೇಕಾದ್ರೂ ನನ್ನಿಂದ ಹರ್ಟ್ ಆಗಿದ್ರೆ, ನನ್ಗಿಂದ ಏನಾದ್ರೂ ತೊಂದರೆ ಆಗಿದ್ರೆ, ನಮಗ್ ಬಿಟ್ಟು ಖುಷಿಯಾಗಿರೋರು ನನ್ನಿಂದ ಏನಾದ್ರೂ ಹರ್ಟ್ ಆಗಿದ್ರೆ ಸಾರಿ ಹೇಳ್ತೀನಿ. ಎಸ್. ಸೊ ಇನ್ನೊಂದು 2 ಕವನಗಳು ನಮ್ಮೆಲ್ಲರಿಗೋಸ್ಕರ. ಯಾವ್ದು ಯಾವ ರೀತಿ ಬೇಕು? ನಿಮ್ಗೆ ಯಾವ್ದು ಇಲ್ಲಿ ದ ಬೆಸ್ಟ್ ಕವನ ನೀವು ಇಲ್ಲಿ ತನಕ ಬರೆದಿರೋದ್ರಲ್ಲಿ ದ ಬೆಸ್ಟ್ ಅಂತ ಯಾವ್ದಾರು ಇದ್ರೆ ಅದು ಯಾವ್ದು? ಅದು ಯಾರು ಹೇಳಿದ್ ನಾನು ಕಷ್ಟದಲ್ಲಿದ್ದೀನಿ ಅಂತ, ಎಲ್ಲಾರ ಮನ್ಸಲ್ಲಿ ಒಂದು ಮನೆ ಕಟ್ಟಿದೀನಿ ಸ್ವಂತ. ನನ್ಗೆ ಹತ್ರದಿಂದ ಬಂದ್ ನೋಡಿ, ನಿಮ್ಗೆ ಗೊತ್ತಾಗುತ್ತೆ ನಾನು ಏನು ಅಂತ. ನಾನು ಯಾರ ಮೇಲೂ ದ್ವೇಷ ಮಾಡಕ್ ಹೋಗಲ್ಲ, ಯಾಕಂದ್ರೆ ನನಗೆ ಗೊತ್ತು ಈ ಪ್ರಪಂಚದಲ್ಲಿ ಕೊನೆಯಲ್ಲಿ ಏನು ಉಳಿಯಲ್ಲ ಜೀವಂತ. ಸೊ ಇನ್ನೊಂದು ಏನ್ So, ಕೇಳ್ತಾ ಇದ್ರೆ? ಇನ್ನೊಂದು ಸರ್, ನಮ್ ಬಾಯ್ಸ್ಗೆ ಪಡ್ಡೆ ಹುಡುಗರು ಇರ್ತಾರಲ್ಲ ಅವ್ರಿಗೆ ಒಂದು ಮ್ಯಾಚ್ ಆಗೋ ತರ. ಯಾರು ಹೇಳಿದ್ ನನ್ ಇಲ್ಲ ಹೇಳ್ದಲ್ವಾ, ಕೆಟ್ಟವ್ರಿಗೂ ಸಹ ಒಂದ್ ಒಳ್ಳೆ ದಾರಿ ಸಿಕ್ಕಿತ್ತು, ಏನು ಇಲ್ಲದೆ ಇದ್ದವನ್ಗೆ ಋಣ ಸಿಕ್ಕಿತ್ತು, ಜಿಪ್ನನ್ಗೆ ಹಣ ಸಿಕ್ಕಿತ್ತು, ನಮ್ ತರ ಪ್ರಾಮಾಣಿಕವಾಗಿರೋ ಪ್ರೀತಿಲಿ ಮೋಸ ಸಿಕ್ಕಿತ್ತು. ಓಕೆ ವೀಕ್ಷಕರೇ, ನೀವು ಹಂಗೆ ಕೇಳ್ತಾ ಹೋದ್ರೆ ಅವ್ರು ಹಂಗೆ ಹೇಳ್ತಾ ಹೋಗ್ತಾರೆ. ಇನ್ಸ್ಟಾಗ್ರಾಮ್ ಅಲ್ಲಿ ಸಲ್ಮಾನ್ ತೇಜ್ ಅಂತ ಹೇಳಿ ಅವರ ಪೇಜ್ ಇದೆ. ಸೊ ಎಲ್ರು ಹೋಗಿ ಜಸ್ಟ್ ಟಾಕ್ಸ್ ಮಚಾಗು ಫಾಲೋ ಮಾಡಿ. ಅಂಡ್ ಯಾರು ಬೇಕಾದ್ರೂ ಬಂದು ನಮ್ ಚಾನಲ್ ಅಲ್ಲಿ ಕವಿತೆಗಳಾಗಿರ್ಬೋದು, ಸ್ಟ್ಯಾಂಡ್ ಅಪ್ ಆಗಿರ್ಬೋದು, ನೀವೇನ್ ಬೇಕಾದ್ರೂ ನಿಮ್ಗೇನ್ ಇಂಟೆನ್ಷನ್ಸ್ ಐತೆ, ನಿಮ್ಗೇನ್ ರೀಚ್ ಆಗ್ಬೇಕು ಅನ್ಕೊಂಡಿದ್ರ ಜನರ ಹತ್ರ, ನೀವು ಬಂದ್ಬೇಕಾದ್ರೆ ನಮ್ ಚಾನಲ್ ಕೊಲ್ಯಾಬ್ ಮಾಡ್ಕೋಬಹುದು. ಇಲ್ಲಾಂದ್ರೆ ಫಸ್ಟ್ ನಮ್ ಚಾನಲ್ ನೀವು ಬಂದು ನಮ್ ಸ್ಟುಡಿಯೋಗೆ ನೀವು ಶೂಟ್ ಮಾಡಿಸ್ಬೇಕು, ನಿಮ್ಗೆ ಏನ್ ಟ್ಯಾಲೆಂಟ್ ಇದೆ ತೋರಿಸ್ಬೇಕು. ಆಮೇಲೆ ನೀವು ಬೇಕಾದ್ರೆ ಬಂದು ಕ್ಯಾಶುವಲ್ ಆಗಿ ಕೊಲ್ಯಾಬ್ ನಾವು ಮಾಡ್ತೀವಿ, ನಾವು ಸಪೋರ್ಟ್ ಮಾಡ್ತೀವಿ. ಯಾಕಂದ್ರೆ ಫಸ್ಟ್ ಆಫ್ ಆಲ್ ಕರ್ನಾಟಕದಲ್ಲಿ ಇರೋ ಜನ ಬೆಳಿಬೇಕು, ಫಸ್ಟ್ ಕನ್ನಡ ಬೆಳಿಬೇಕು. ಯಾಕಂದ್ರೆ ನಾವು ಕರ್ನಾಟಕದಲ್ಲಿ ಇರೋದು, ಕರ್ನಾಟಕದ ನೀರು ಕುಡಿತಾ ಇರೋದು, ಕರ್ನಾಟಕದ ಊಟ ತಿಂತಾ ಇರೋದು, ಕರ್ನಾಟಕದಲ್ಲಿ ಬಟ್ಟೆ ಹಾಕೋತಾ ಇರೋದು, ಕರ್ನಾಟಕದಲ್ಲಿ ನಾವು ನೆಮ್ಮದಿಗೆ ಇರೋದು. ಫಸ್ಟ್ ನಾವು ಕರ್ನಾಟಕನ ಬೆಳೆಸ್ಬೇಕು, ಇದು ನಾವು ತಲೆಯಲ್ಲಿ ಇಟ್ಕೊಂಡು ಫಸ್ಟ್ ಕೆಲಸ ಮಾಡ್ಬೇಕು. ಎಸ್ ವೀಕ್ಷಕರು ನೋಡಿದ್ರಲ್ಲ, ಕನ್ನಡದ ಮೇಲಿನ ಅಪಾರವಾಗಿರ್ತಕ್ಕಂಥ ಪ್ರೀತಿ, ಅವರ ಗೌರವ, ಕಾಳಜಿ ಅದೆಲ್ಲವೂ ಕಾಣ್ತಾ ಇದೆ. ಬರೀ ಅವ್ರು ಬೆಳೆಯೋದಷ್ಟೇ ಅಲ್ಲದೆ ಬನ್ನಿ ನಾವು ಜೊತೆಗೆ ಬೆಳೆಯೋಣ ಅನ್ನೋ ಒಂದು ಗುಣ ಇದೆ ಅಲ್ಲ, ಅವ್ರನ್ನ ಇನ್ನ ದೊಡ್ಡ ಮಟ್ಟಕ್ಕೆ ಕರ್ಕೊಂಡು ಹೋಗ್ಲಿ ಅಂತ ನಾವೆಲ್ಲರೂ ಆಶಿಸೋಣ. ಕಾನ್ವರ್ಸೇಷನ್ ಯಾವತ್ತು ನಮ್ ಪಾಡ್ಕಾಸ್ಟ್ ಬರೈತೆ. ಏನಿಲ್ಲ ಸರಿ, ಜನರ ಜೊತೆ ಮಾತಾಡೋದೇ ನನ್ಗೊಂದು ಒಳ್ಳೆ ಇದು ಪ್ಯಾಷನ್. ಅದು ನನ್ನ ಫ್ಯಾಷನ್. ನೀವ್ ಹೇಳಿದ್ರಲ್ಲಿ ನೀವು ಫ್ಯಾಷನ್ ಹೆಂಗ್ ಫಾಲೋ ಮಾಡ್ತೀರಾ, ನಂಗೆ ಕೇಳೋದು ಮಾತಾಡೋದು ಅಂದ್ರೆ ಒಂದು ಖುಷಿ. ಸೊ ಅದಕ್ಕೋಸ್ಕರ ನಾನು ಈ ಚಾನಲ್ ಓಪನ್ ಮಾಡಿದ್ದೀನಿ. ವೀಕ್ಷಕರೇ, ಮತ್ತೆ ಮುಂದಿನ ವಾರ ಮತ್ತೊರು ಹೊಸ ಅತಿಥಿ ಅಥವಾ ಮತ್ತೊರು ಹೊಸ ಸಾಧಕರನ್ನ ನಿಮ್ ಮುಂದೆ ಕರ್ಕೊಂಡ್ ಬರ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ. ಥ್ಯಾಂಕ್ಸ್. ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಈ ತರ ನೀವು ಚಾನಲ್ ಬೆಳೆಸಿ ಅವ್ರು ಇನ್ನೂ ಮುಂದೆ ಬೆಳೀಲಿ ಅಂತ ನಾನು ಹಾರೈಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಬಾಯ್, ಟೇಕ್ ಕೇರ್.